ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशधारिणे नमो महावदान्याय कृष्णप्रेमपदायते कृष्णाय कृष्णचैतन्य नाम्ने गौरत्युसे नमः। हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। ಸೊ ಇವತ್ತಿನ ಒಂದು ಅಧ್ಯಾಯದ ಹೆಸರು ನಾರಾಯಣ ಕವಚ. ಸೊ ನಾರಾಯಣ ಕವಚ ಈ ವಿಷಯದ ಬಗ್ಗೆ ಯಾಕೆ ಚರ್ಚೆ ಆಗ್ತಿದೆ ಅಂತಂದ್ರೆ, ನಾವು ಹಿಂದಿನ ವಾರದಲ್ಲಿ ನೋಡಿದಂಗೆ ಇಂದ್ರ ಮತ್ತೆ ಎಲ್ಲ ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮಾಜಿ ಅವರಿಗೆ ಹೇಳ್ತಾರೆ, ನೀವು ಅಪರಾಧವನ್ನು ಎಸಗಿದ್ದೀರಾ, ಅಪರಾಧದ ಫಲದಿಂದ ನೀವು ಎಲ್ಲವನ್ನ ಕಳೆದುಕೊಂಡಿದ್ದೀರಾ. ಈ ಎಲ್ಲವನ್ನ ವಾಪಸ್ ಪಡೆದುಕೋಬೇಕಂದ್ರೆ ನೀವು ವಿಶ್ವರೂಪರನ್ನ ಗುರುವಾಗಿ ಸ್ವೀಕರಿಸಬೇಕು. ಸೊ ವಿಶ್ವರೂಪ ಬ್ರಾಹ್ಮಣರ ಹತ್ರ ಹೋಗಿ, ಅವರು ಬ್ರಹ್ಮಚಾರಿ, ಅವರು ತುಂಬಾ ತೇಜಸ್ವಿ, ಅವರು ನಿಮಗೆ ಶಕ್ತಿಯನ್ನ ಕೊಟ್ಟು ಎಲ್ಲ ಸಂಪತ್ತನ್ನ ವಾಪಸ್ ಕೊಡುವಂತಹ ಸಾಮರ್ಥ್ಯ ಅವರ ಹತ್ರ ಇದೆ, ಹೋಗಿ ಅಂತ ಹೇಳ್ತಾರೆ. ಆದರೆ ವಿಶ್ವರೂಪ ಸಮದೃಷ್ಟಿ ಉಳ್ಳವನು, ಅಸುರರು ಮತ್ತೆ ದೇವತೆಗಳನ್ನು ಭೇದ ಮಾಡುವುದಿಲ್ಲ, ಇಬ್ಬರಿಗೂ ಕರುಣೆಯನ್ನು ತೋರಿಸ್ತಾನೆ. ಸೊ ಇದನ್ನ ನೀವು ಸಹಿಸ್ಕೋಬೇಕು ಅಂತ ಕೂಡ ಹೇಳ್ತಾರೆ. ಸೊ ವಿಶ್ವರೂಪರು ಅವರು ವಿಶ್ವರೂಪರ ಹತ್ರ ಬಂದು ಅವರು ನಿವೇದನೆ ಮಾಡ್ತಾರೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ. ಈಗ ವಿಶ್ವರೂಪರು ಹೇಳ್ತಾರೆ, ಹೌದು, ಈ ಪೌರೋಹಿತ್ಯ ತುಂಬಾ ಏನಂತಾರೆ, ಪೌರೋಹಿತ್ಯ ಎಂಬುದರಿಂದ ಇತರರ ಯಜಮಾನರ ಕರ್ಮವನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಸೊ ಅದು ಒಳ್ಳೆ ಒಂದು ಪ್ರೊಫೆಷನ್ ಅಲ್ಲ ಪೌರೋಹಿತ್ಯ. ಬೇರೆಯವರ ಕರ್ಮವನ್ನು ನಾವು ತಿನ್ಬೇಕಾಗ್ತದೆ, ಅದಕ್ಕಾಗಿ ನಾವು ಮಾಡೋದಿಲ್ಲ. ಆದರೆ ನೀವು ದೇವತೆಗಳು, ನಿಮ್ಮ ಸೇವೆ ಮಾಡೋದ್ರಿಂದ ನನಗೆ ಲಾಭ ಆಗ್ತದೆ, ಅದಕ್ಕಾಗಿ ನಿಮಗಾಗಿ ನಾನು ಈ ಪೌರೋಹಿತ್ಯ ವೃತ್ತಿಯನ್ನು ಸ್ವೀಕರಿಸ್ತೀನಿ ಅಂತ ಅವರು ಸ್ವೀಕರಿಸಿ ಅವರು ಇಂದ್ರನಿಗೆ ಹೇಳ್ತಾರೆ, ನಿಮಗೆ ನಾನು ನಾರಾಯಣ ಕವಚವನ್ನು ಹೇಳ್ತೀನಿ, ಈ ನಾರಾಯಣ ಕವಚದ ಶಕ್ತಿಯಿಂದ ನೀವು ನಿಮ್ಮ ಸಕಲ ಸಂಪತ್ತನ್ನ, ನಿಮ್ಮ ರಾಜ್ಯವನ್ನ ಪಡೆದುಕೊಳ್ಳಬಹುದು ಅಂತ ಅವರು ಹೇಳ್ತಾರೆ. ಇದು 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ. ಸೊ 39ನೇ ಶ್ಲೋಕದಲ್ಲಿ ಅವರು ಹೇಳಿದ್ರು, ವಿಶ್ವರೂಪ ನಾರಾಯಣ ಕವಚದ ಮಂತ್ರದ ಪಠಣೆಯಿಂದ ಸೊ ಇಂದ್ರನಿಗೆ ತನ್ನ ಸಾಮ್ರಾಜ್ಯವನ್ನ ವಾಪಸ್ ಕೊಟ್ಬಿಟ್ರು. ಸೊ ವಿಶ್ವರೂಪನು ಇಂದ್ರನಿಗೆ ಈ ನಾರಾಯಣ ಕವಚ ಮಂತ್ರವನ್ನ ಹೇಳಿಕೊಡ್ತಾರೆ. ಸೊ ಅದೇ ಮಂತ್ರವನ್ನು ನಾವು ಇವತ್ತು ಕಲಿಯಲಿದ್ದೇವೆ, ಅದರ ಪಠಣ ಮಾಡಲಿದ್ದೇವೆ. ಸೊ ಇವತ್ತು ನಾವು 8ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. 8ನೇ ಅಧ್ಯಾಯದಲ್ಲಿ ಪ್ರಥಮ 11 ಶ್ಲೋಕಗಳಲ್ಲಿ ಮಂತ್ರವನ್ನ ಜಪಿಸುವ ಮುಂಚೆ ಮಾಡಬೇಕಾದಂತಹ ವಿಧಾನಗಳೇನಿವೆ ಅದರ ವರ್ಣನೆ ಇದೆ. ನಂತರ 12ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೂ, ಸೊ ಸುಮಾರು 22 ಶ್ಲೋಕಗಳಲ್ಲಿ ನಾರಾಯಣ ಕವಚ ಮಂತ್ರವಿದೆ. ಸೊ ಇದು ಒಂದು ಮಂತ್ರ ಅಲ್ಲ, ಇದು ಸೀರೀಸ್ ಆಫ್ ಮಂತ್ರಸ್. ಸೊ 22 ಶ್ಲೋಕಗಳಲ್ಲಿ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ಪಠನ ಮಾಡೋಣ. ಕೆಲವು ಭಕ್ತರು ಇದನ್ನ ಕಂಠಸ್ಥ ಮಾಡಿ ನಿತ್ಯ ಪಠನ ಕೂಡ ಮಾಡ್ತಾರೆ. ಸೊ ನಾವಿವತ್ತು
ಶ್ಲೋಕಗಳನ್ನು ಓದಿ ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಪರೀಕ್ಷಿತ್ ಮಹಾರಾಜನು ಶುಕದೇವ ಗೋಸ್ವಾಮಿಗೆ ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಆ ನಾರಾಯಣ ಕವಚದ ಬಗ್ಗೆ ಹೇಳಿ, ಆ ನಾರಾಯಣ ಕವಚ ಮಂತ್ರವನ್ನು ನನಗೆ ಕೂಡ ತಿಳಿಸಿ, ಅದರ ಮಹಿಮೆಯನ್ನು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಶುಕದೇವ ಗೋಸ್ವಾಮಿಯವರು ಆ ಮಂತ್ರವನ್ನು ಹೇಳುವ ಮುಂಚೆ ಪೂರ್ವಭಾವಿ ಕಾರ್ಯವಿಧಾನಗಳನ್ನು ಹೇಳಿ ನಂತರ ಆ ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರದ ಪ್ರಥಮ ಭಾಗದಲ್ಲಿ ವಿವಿಧ ಅವತಾರಗಳಿಂದ ರಕ್ಷಣೆ, ಮತ್ಸ್ಯ ಕೂರ್ಮ ವರಹ ವಾಮನ ಇತ್ಯಾದಿ ಅವತಾರಗಳಿಂದ ರಕ್ಷಣೆಗಾಗಿ ಪ್ರಾರ್ಥನೆ ಇದೆ. ನಂತರ 3 ಶ್ಲೋಕಗಳಲ್ಲಿ ದಿನದ ವಿವಿಧ ಭಾಗಗಳಲ್ಲಿ ರಕ್ಷಣೆಯ ಪ್ರಾರ್ಥನೆಗಳಿವೆ. ಮತ್ತೆ ನೆಕ್ಸ್ಟ್ 4 ಶ್ಲೋಕಗಳಲ್ಲಿ 23, 24, 24 ಶ್ಲೋಕಗಳಲ್ಲಿ ಭಗವಂತನ ಆಯುಧಗಳಿಂದ ರಕ್ಷಣೆ, ಭಗವಂತನ ಚಕ್ರ, ಖಡ್ಗ, ಗದ ಸೇರಿತಿ ಆಯುಧಗಳಿಂದ ರಕ್ಷಣೆ ಪ್ರಾರ್ಥನೆ ಇದೆ. ನಂತರ ಭಗವಂತನ ವಿವಿಧ ಶಕ್ತಿಗಳು ಮತ್ತೆ ಗುಣಲಕ್ಷಣಗಳ ಮೂಲಕ ಆತನ ರಕ್ಷಣೆ, ಪ್ರೊಟೆಕ್ಷನ್ ಬೈ ದ ಲಾರ್ಡ್ಸ್ ಎನರ್ಜೀಸ್. ಅಂತಿಮವಾಗಿ ಫಲಶ್ರುತಿಯನ್ನು ಹೇಳಿದ್ದಾರೆ. ನಾರಾಯಣ ಕವಚದ ಶಕ್ತಿಯ ವರ್ಣನೆ ಮತ್ತು ಪಠನೆಯ ಫಲ ಏನು ಅದನ್ನು ಕುರಿತಾಗಿ ವರ್ಣನೆ ಮಾಡಿದ್ದಾರೆ. ಸೊ ನಾವು ಫಸ್ಟ್ 11 ಶ್ಲೋಕಗಳನ್ನು ಜಸ್ಟ್ ಅನುವಾದವನ್ನು ಓದೋಣ. ಫಸ್ಟ್ 2 ಶ್ಲೋಕಗಳಲ್ಲಿ ಪ್ರಶ್ನೆ ಇದೆ, ದಯವಿಟ್ಟು ಆ ನಾರಾಯಣ ಕವಚದ ಬಗ್ಗೆ ಹೇಳಿ ಅಂತ. 3ನೇ ಶ್ಲೋಕದಿಂದ ಪೂರ್ವಭಾವಿ ಕಾರ್ಯವಿಧಾನಗಳು ಅದರ ವರ್ಣನೆ ಇದೆ. ವಿಶ್ವರೂಪನು ಆ ಪೂರ್ವಭಾವಿ ವಿಧಾನಗಳನ್ನು ವರ್ಣನೆ ಮಾಡ್ತಾರೆ. ಸೊ ಇಲ್ಲಿ ಬೇಸಿಕಲಿ ಏನಿದೆ ಅಂದ್ರೆ ಈ 4 ಶ್ಲೋಕಗಳಲ್ಲಿ ಓಂ ನಮೋ ನಾರಾಯಣ ಈ ಮಂತ್ರದ ಉಚ್ಚಾರವಿದೆ. ಸೊ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ, 8 syllables. ಸೊ ನಾರಾಯಣ ಮಂತ್ರದ ಪಠಣದಿಂದ ನಾವು ಪರಿಶುದ್ಧರಾಗ್ತೇವೆ, ಮತ್ತೆ ನಾರಾಯಣ ಕವಚ ಮಂತ್ರ ಜಪಿಸಲು ನಾವು ಸಮರ್ಥರಾಗ್ತೇವೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಯಾವ ರೀತಿ ಓಂ ನಮೋ ನಾರಾಯಣಾಯ ಅಂತ ಹೇಳಬೇಕು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಓದೋದಕ್ಕೆ ಇಷ್ಟಪಡ್ತೀರಾ? ಓದ್ಲಾ ಪ್ರಭು? ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ವಿಶ್ವರೂಪ ನುಡಿದನು, ಯಾವುದೇ ರೀತಿಯ ಭಯ ಉಂಟಾಗದ ವ್ಯಕ್ತಿಯು ಮೊದಲು ತನ್ನ ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದು ನಂತರ ಓಂ ಅಪವಿತ್ರ ಪವಿತ್ರೋ ವಾ ಸರ್ವವಾಸ್ತಾಂ ಗತೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಾಂ ಸ ಬಾಹ್ಯಾಭ್ಯಂತರ ಶುಚೀಹಿ. ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಎಂಬ ಮಂತ್ರವನ್ನು ಜಪಿಸುತ್ತಾ ಆಚಮನವನ್ನು ಮಾಡಬೇಕು. ನಂತರ ದರ್ಬೆಯನ್ನು ಸ್ಪರ್ಶಿಸಿ ಉತ್ತರಾಭಿಮುಖವಾಗಿ ಗಂಭೀರ ಮುದ್ರೆಯಲ್ಲಿ ಮೌನವಾಗಿ ಕುಳಿತುಕೊಳ್ಳಬೇಕು. ಸಂಪೂರ್ಣವಾಗಿ ಶುದ್ಧವಾದ ಮೇಲೆ ಅಷ್ಟಾಕ್ಷರಿ ಮಂತ್ರವನ್ನು ತನ್ನ ದೇಹದ 8 ಭಾಗಗಳಿಗೆ ಸ್ಪರ್ಶಿಸಬೇಕು. 12 ಅಕ್ಷರಿ ಮಂತ್ರವನ್ನು ಕೈಗಳಿಗೆ ಸ್ಪರ್ಶಿಸಬೇಕು. ಹೀಗೆ ಮುಂದೆ ಹೇಳುವ ಕ್ರಮದಲ್ಲಿ ವ್ಯಕ್ತಿಯು ನಾರಾಯಣ ಕವಚದಿಂದ ತನ್ನನ್ನು ಭದ್ರಗೊಳಿಸಿಕೊಳ್ಳಬೇಕು. ಓಂ ಎಂಬ ಪ್ರಣವದಿಂದ ಆರಂಭವಾಗುವ ಅಷ್ಟಾಕ್ಷರಿ ಮಂತ್ರವನ್ನು ಓಂ ನಮೋ ನಾರಾಯಣ ಮೊದಲು ಜಪಿಸಬೇಕು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ. ಇನ್ನೊಂದು ಮಂತ್ರ 12 ಅಕ್ಷರಿ ಮಂತ್ರ, ಅದ್ಯಾವುದು? ಓಂ ನಮೋ ಭಗವತೆ ವಾಸುದೇವಾಯ. ಈ 2 ಮಂತ್ರಗಳನ್ನ ಪ್ರಥಮವಾಗಿ ಜಪಿಸಬೇಕು. ಈ ಓಂ ನಮೋ ನಾರಾಯಣ ಮಂತ್ರ ಜಪಿಸುವಾಗ ಹೇಗೆ ನಾವು ದೇಹದ ಭಾಗಗಳಲ್ಲಿ ನಾವು ಸ್ಪರ್ಶ ಮಾಡಬೇಕು ಅಂತ ಹೇಳಲಾಗಿದೆ. ಇದಕ್ಕೆ ನ್ಯಾಸ ಅಂತ ಕರೀತಾರೆ. ನ್ಯಾಸ ಅಂತಂದ್ರೆ ಮಂತ್ರದಿಂದ ದೇಹದ ಭಾಗಗಳಿಗೆ ಸ್ಪರ್ಶವನ್ನು ಮಾಡೋದು, ಅದಕ್ಕೆ ನ್ಯಾಸ ಅಂತ ಕರೀತಾರೆ. ಆ ಮಂತ್ರದ ಶಕ್ತಿಯನ್ನ ಆ ಸ್ಥಳದಲ್ಲಿ ಇರಿಸುವುದು. ರೈಟ್. ಸುಮ್ಮನೆ ತಲೆಗೆ ಅಥವಾ ಏನಂತಾರೆ ಎದೆ ಭಾಗ, ಕಣ್ಣು ಭಾಗ, ಮಧ್ಯದ ಭಾಗ, ಈ ರೀತಿ ಹಲವಾರು ಭಾಗಗಳಲ್ಲಿ ಒಂದೊಂದು ಮಂತ್ರ ಹೇಳಿ ಒಂದೊಂದು ಸ್ಪರ್ಶವನ್ನು ಮಾಡಬೇಕು. ಆಗ ಮಂತ್ರದ ಶಕ್ತಿ ಅಲ್ಲಿ
ಧಾರಣೆ ಆಗ್ತದೆ. ಸೊ ಈಗ ನೆಕ್ಸ್ಟ್ ಯಾರು ಓದ್ತೀರಾ? ನಾಗರತ್ನ ಮಾತಾಡಿ. ಓದ್ತೀನಿ ಪ್ರಭುಜಿ. ಈ ಮಂತ್ರವನ್ನು ಜಪಿಸುವಾಗ ತನ್ನ ಕೈಗಳಿಂದ ದೇಹದ 8 ಅಂಗಗಳನ್ನು ಸ್ಪರ್ಶಿಸಿಕೊಳ್ಳಬೇಕು. 2 ಪಾದಗಳಿಂದ ಆರಂಭ ಮಾಡಿ ಕ್ರಮವಾಗಿ ಮೊಣಕಾಲುಗಳು, ತೊಡೆಗಳು, ಹೊಟ್ಟೆ, ಹೃದಯ, ಎದೆ, ಬಾಯಿ ಮತ್ತು ತಲೆಯನ್ನು ಸ್ಪರ್ಶಿಸಿಕೊಳ್ಳಬೇಕು. ಅನಂತರ ಈ ಮಂತ್ರವನ್ನು ಹಿಂದು ಮುಂದಾಗಿ ಉಚ್ಚರಿಸುತ್ತಾ ಕೊನೆಯ ಅಕ್ಷರವಾದ ಯ ಇಂದ ಆರಂಭಿಸಿ ತನ್ನ ದೇಹದ ಭಾಗಗಳನ್ನು ಆರಂಭದ ಕ್ರಮಕ್ಕೆ ವ್ಯತಿರಿಕ್ತ ಕ್ರಮದಲ್ಲಿ ಸ್ಪರ್ಶಿಸಿಕೊಳ್ಳಬೇಕು. ಈ 2 ವಿಧಾನಗಳನ್ನು ಕ್ರಮವಾಗಿ ಉತ್ಪತ್ತಿನ್ಯಾಸ ಮತ್ತು ಸಂಹಾರ ನ್ಯಾಸ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸೊ ಒಂದು ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸ್ ಅಲ್ಲಿ ಸ್ಪರ್ಶ ಮಾಡುತ್ತಾ ಮಂತ್ರವನ್ನು ಹೇಳ್ತಾ ಹೋಗ್ಬೇಕು. ಮತ್ತು ರಿವರ್ಸ್ ಆರ್ಡರ್ ಅಲ್ಲೂ ಕೂಡ ಮಂತ್ರವನ್ನು ಜಪ ಮಾಡಬೇಕು. ಅದು ಹೇಗೆ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ, ವರ್ಣನೆ ಮಾಡುತ್ತಾರೆ. ಕರನ್ಯಾಸಂ ತತಃ ಕುರ್ಯಾತ್ ದ್ವಾದಶಾಕ್ಷರ ವಿದ್ಯೆಯ ಪ್ರಣವಾದಿ ಯಕಾರಾಂತಂ ಅಂಗುಲಿ ಅಂಗುಷ್ಟ ಪರ್ವಸು. ಹರೇ ಕೃಷ್ಣ ಪ್ರಭುಜಿ. ನಾನು ಓದ್ಲಾ ಪ್ರಭು? ಓಕೆ, ಓದಿ ಮತ್ತು. ಥ್ಯಾಂಕ್ ಯು ಪ್ರಭುಜಿ. ಅನಂತರ ದ್ವಾದಶ ಅಕ್ಷರಿ ಮಂತ್ರವನ್ನು ಓಂ ನಮೋ ಭಗವತೆ ವಾಸುದೇವಾಯ ಜಪಿಸಬೇಕು. ಪ್ರತಿಯೊಂದು ಅಕ್ಷರದ ಹಿಂದೆಯೇ ಓಂಕಾರವನ್ನು ಹೇಳುತ್ತಾ ಮಂತ್ರದ ಅಕ್ಷರಗಳನ್ನು ತನ್ನ ಬೆರಳ ತುದಿಗಳ ಮೇಲೆ ಇರಿಸಬೇಕು. ಬಲಗೈಯ ತೋರು ಬೆರಳಿನಿಂದ ಆರಂಭಿಸಿ ಎಡಗೈಯ ತೋರು ಬೆರಳಿಗೆ ಮುಕ್ತಾಯವಾಗಬೇಕು. ಉಳಿದ 4 ಅಕ್ಷರಗಳನ್ನು ಹೆಬ್ಬೆರಳುಗಳ ಸಂಧಿಗಳ ಮೇಲೆ ಇರಿಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಓಂ ನಮೋ ಭಗವತಿ ವಾಸುದೇವ ಅಂದರೆ 8 ಬೆರಳುಗಳಿವೆಯಲ್ಲ, ಅಂದರೆ ಹೆಬ್ಬೆಟ್ಟು ಬಿಟ್ಟು 8 ಇವೆ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಟೋಟಲಿ 12. ಸೊ ಈ ರೀತಿ ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳಬೇಕು. ಫಸ್ಟ್ ಓಂ ನಮೋ ನಾರಾಯಣ ಅಂತ ಹೇಳಿದ್ವಿ. ಓಂ ನಮೋ ನಾರಾಯಣ ಹೇಗೆ? ಪಾದಗಳಿಂದ ಸ್ಟಾರ್ಟ್ ಆಗಿ ತಲೆಭಾಗದವರೆಗೂ. ಪಾದದಲ್ಲಿ ಓಂ, ಮೊಳಕಾಲಿನಲ್ಲಿ ನ, ತೊಡೆ ಭಾಗದಲ್ಲಿ ಮ, ನಂತರ ಹೊಟ್ಟೆ ಭಾಗದಲ್ಲಿ ಣ, ಮತ್ತೆ ಹೃದಯ ಭಾಗ, ಎದೆ ಭಾಗದಲ್ಲಿ ರ, ಮತ್ತೆ ಯ, ಮತ್ತೆ ಬಾಯಿಯಲ್ಲಿ ನಾರಾಯಣ ನ, ಮತ್ತೆ ತಲೆ ಭಾಗದಲ್ಲಿ ಯ. ಈ ರೀತಿ. ಸೊ ಪಾದದಿಂದ ತಲೆಗೆ, ತಲೆಯಿಂದ ಪಾದದವರೆಗೂ ಓಂ ನಮೋ ನಾರಾಯಣ ಆಯಿತು. ನಂತರ ಅಂಗುಷ್ಟದಲ್ಲಿ ಓಂ ನಮೋ ಭಗವತಿ ವಾಸುದೇವ ಆಯಿತು. ಸೊ ನಂತರ ಇನ್ನೊಂದು ಮಂತ್ರ ಇದೆ, ಓಂ ವಿಷ್ಣವೇ ನಮಃ. ಸೊ ಓಂ ವಿಷ್ಣವೇ ನಮಃ ಅಂತ ಹೇಳಿ ಮ ಹೇಳುವಾಗ ಸ್ತ್ರಾಯ ಫಟ್ ಅಂತ ಹೇಳಬೇಕು. ಸೊ ಈ ರೀತಿ 3 ಮಂತ್ರಗಳನ್ನು ಜಪಿಸ್ತಾ ಇದ್ದಾರೆ ಇಲ್ಲಿ. ಓಕೆ, ಕರನ್ಯಾಸ ಆಯಿತು. ನೆಕ್ಸ್ಟ್ ಓಂ ವಿಷ್ಣವೇ ನಮಃ. ಓಕೆ, ವಿಜಯಗೌಡ ಮಧುಜೋಗಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ. ಅನುವಾದ. ಅನಂತರ ಷಡಾಕ್ಷರಿ ಮಂತ್ರವನ್ನು ಓಂ ವಿಷ್ಣುವೇ ನಮಃ ಜಪಿಸಬೇಕು. ಓಂ ಅಕ್ಷರವನ್ನು ಹೃದಯದ ಮೇಲೂ, ವಿ ಅಕ್ಷರವನ್ನು ಶಿರದ ಮೇಲೂ, ಶ ಅಕ್ಷರವನ್ನು ಭ್ರೂ ಮಧ್ಯದಲ್ಲೂ, ನ ಅಕ್ಷರವನ್ನು ಶಿಖೆಯಲ್ಲೂ ಮತ್ತು ವೇ ಅಕ್ಷರವನ್ನು ಕಣ್ಣುಗಳ ನಡುವೆಯೂ ಇರಿಸಿಕೊಳ್ಳಬೇಕು. ಅನಂತರ ಮಂತ್ರವನ್ನು ಜಪಿಸುವವನು ನ ಅಕ್ಷರವನ್ನು ದೇಹದ ಎಲ್ಲ ಸಂಧಿಗಳಲ್ಲೂ ಇರಿಸಿ ಮಾ ಅಕ್ಷರವನ್ನು ಒಂದು ಶಸ್ತ್ರವೆಂಬಂತೆ ಧ್ಯಾನ ಮಾಡಬೇಕು. ಹೀಗೆ ಅವನು ಮಂತ್ರದ ಪರಿಪೂರ್ಣ ಸಾಕಾರ ರೂಪವಾಗಬೇಕು. ಅನಂತರ ಕೊನೆಯ ಅಕ್ಷರವಾದ ಮಾಕಾರಕ್ಕೆ ವಿಸರ್ಗವನ್ನು ಸೇರಿಸಿ ಮಾ ಅಸ್ತ್ರಾಯ ಫಟ್ ಎಂದು ಮಂತ್ರವನ್ನು ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ಎಲ್ಲ ದಿಕ್ಕುಗಳಲ್ಲೂ ಉಚ್ಚರಿಸಬೇಕು. ಈ ರೀತಿಯಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಮಂತ್ರದ ರಕ್ಷಾ ಕವಚದಿಂದ ದಿಗ್ಬಂಧನವಾಗುತ್ತದೆ. ಹರೇ ಕೃಷ್ಣ ಪ್ರಭು. ಇಲ್ಲಿವರೆಗೂ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತಿ ವಾಸುದೇವಾಯ, ಮತ್ತೆ ಓಂ ವಿಷ್ಣವೇ ನಮಃ. ನ್ಯಾಸದ ಜೊತೆ ಗುರುಗಳು ಹೇಳ್ತಾರೆ 2 ಪ್ರಕಾರದ ನ್ಯಾಸ ಅಂತ, ಉತ್ಪತ್ತಿ ನ್ಯಾಸ, ಸಂಹಾರ ನ್ಯಾಸ. ಸೊ ಇದಾದ ಮೇಲೆ ನಂತರ ಭಗವಂತನ ಸ್ಮರಣೆ ಮಾಡಬೇಕು 11ನೇ ಶ್ಲೋಕದಲ್ಲಿ.
ಆತ್ಮಾನಂ ಪರಮಂ ಧ್ಯಾಯೇತ್ ಧ್ಯೇಯಂ ಷಟ್ಶಕ್ತಿಭೀರುತಂ ವಿದ್ಯಾತೆ ರತಪೋ ಮೂರ್ತಿ ಇಮಂ ಮಂತ್ರಂ ಉದಾಹರೇತ್. ಓಕೆ, ಓದಿ. ಯಶೋಧಮದರು. ಹರೇ ಕೃಷ್ಣ. ಈ ಜಪವನ್ನು ಮುಗಿಸಿದ ಮೇಲೆ ಷಡೈಶ್ವರ್ಯ ಪೂರ್ಣನಾದ ಹಾಗೂ ಧ್ಯಾನಯೋಗಿನಾದ ದೇವೋತ್ತಮ ಪರಮಪುರುಷನಲ್ಲಿ ಗುಣಾತ್ಮಕವಾಗಿ ತನ್ನನ್ನು ಒಂದಾಗಿ ಸಮೀಕರಿಸಿಕೊಳ್ಳಬೇಕು. ಅನಂತರ ಭಗವಾನ್ ನಾರಾಯಣನನ್ನು ಕುರಿತು ಮುಂದೆ ಹೇಳುವ ರಕ್ಷಾಸ್ತೋತ್ರವಾದ ನಾರಾಯಣ ಕವಚವನ್ನು ಜಪ ಮಾಡಬೇಕು. ಧನ್ಯವಾದಗಳು ಪ್ರಭುಜಿ. ಹರೇ ಹರೇ ಕೃಷ್ಣ. ಸೊ ಇಲ್ಲಿವರೆಗೂ ಪ್ರಿಪರೇಷನ್ ಇತ್ತು. ಸೊ ಪ್ರಿಪರೇಷನ್ ಆದ ನಂತರ ಈ ಮಂತ್ರ ಪಾಠ ಸ್ಟಾರ್ಟ್ ಆಗ್ತದೆ. ಹರೇ ಕೃಷ್ಣ 12ನೇ ಪ್ರಭುಜಿ. ಶ್ಲೋಕದಿಂದ ಒಂದ್ ಡೌಟ್ ಕೇಳ್ಬೋದಾ ಪ್ರಭುಜಿ? ಹೇಳಿ ಮೊದಲು. ಪ್ರಭುಜಿ, ಇವಾಗ ನಾವು ಇಸ್ಕಾನಲ್ಲಿ ನಾವು ಇದನ್ನ ಕೇಶುನಾಮ ಎಲ್ಲ ಹೇಳಿ ಅದೇ ತರನೇ ಎಲ್ಲಾ ಅಂಗಗಳನ್ನ ಹಿಂಗ್ ಟಚ್ ಮಾಡಿ ಮಾಡ್ತೀವಲ್ಲ ಪ್ರಭು. ಹಾ ಆ, ಇವಾಗ ಇದು ಅದು ಯಾವ ತರ ಇದಾಗುತ್ತೆ ಪ್ರಭು? ಸೊ ಇದು ಆ ಕಾಲದಲ್ಲಿ ವಿಶ್ವರೂಪರು ಹೇಳಿಕೊಟ್ಟಿದ್ದಾರೆ. ಬಟ್ ನಾವು ನಮ್ಮ ಇಸ್ಕಾನಲ್ಲಿ ನಾವು ಆಚಮನವನ್ನು ಮಾಡಿ ಹಾ ಒಂಥರ ಭಗವಂತನೇ 24 ಹೆಸರುಗಳಿವೆಲ್ಲ. ಹಾ ಕೇಶುನಾಮ. ಆ, ಹಾ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ವಾಸುದೇವಾಯ ನಮಃ, ಸಂಕರ್ಷಣಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮ ಪುರುಷೋತ್ತಮಾಯ ನಮಃ, ಮಧುಕ್ಷಜಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಪ್ರಾರ್ಥನಾ ಜನಾರ್ದನಾಯ ನಮಃ, ಉಪೇಂದ್ರಾಯ ಕೇಳಿಸ್ತಾನೆ ಇಲ್ಲ ಕೃಷ್ಣಾಯ ಪ್ರಭುಜಿ. ನಮಃ. ಸೊ ಟೋಟಲ್ 24. ಸೊ ನಾವು 24 ಮಂತ್ರಗಳನ್ನು ಉಚ್ಚಾರ ಮಾಡಿ ನ್ಯಾಸ ಮಾಡಿ ದೇವ್ರ ಪೂಜೆಗೆ ರೆಡಿ ಆಗ್ತೀವಿ. ಸೊ ನಮ್ ಈಗ ಸದ್ಯದ ಆಚಾರ್ಯರು ಈ ಪದ್ಧತಿಯನ್ನು ಕೊಟ್ಟಿದ್ದಾರೆ ಪಂಚರಾತ್ರ ವಿಧಿಯ ಪ್ರಕಾರ. ಸೊ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ರೀತಿ ಇದು ಕೊಟ್ಟಿರ್ತಾರೆ. ಬಟ್ ಇದನ್ನು ಭಕ್ತರು ಉಪಯೋಗಿಸ್ತಾರೆ. ಸೊ ನಾನು ನೋಡಿದ್ದೀನಿ ಕೆಲವರು ಅಂದ್ರೆ DT ವರ್ಷದಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ, ಯಾರು ಯಜ್ಞ ಹೋಮ ಇತ್ಯಾದಿಗಳನ್ನು ಮಾಡ್ತಾರೆ, ಅವರು ಈ ನ್ಯಾಸಗಳನ್ನು ಕೂಡ ಮಾಡ್ತಾರೆ, ಈ ಮಂತ್ರಗಳನ್ನು ಜಪ ಮಾಡ್ತಾರೆ. ಸೊ ಪ್ರಭುಪಾದರು ನಮಗೆ ಸರಳವಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಕಲಿಯುಗದಲ್ಲಿ ಧರ್ಮ ಏನು? ಹರಿನಾಮ ಸಂಕೀರ್ತನೆ, ನಾಮ ಜಪ. ನಾಮ ಜಪ ಅದೇ ಮುಖ್ಯ. ಕಲಿಯುಗದಲ್ಲಿ ಹರಿನಾಮ ಜಪ ಸಾಕು. ಸೊ ಆದ್ರೆ ಯಾರು ವಿಶೇಷವಾಗಿ ಪೂಜಾ ಹೋಮ ಮತ್ತೆ ಇದು ಷೋಡಶೋಪಚಾರ ಅದನ್ನೆಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗಾಗಿ ಇದು ಮುಖ್ಯವಾಗ್ತದೆ. ಅವರು ಇದನ್ನ ಈ ಮಂತ್ರಗಳನ್ನೆಲ್ಲ ಬಳಸ್ತಾರೆ. ಅದೇ ಸಾಮಾನ್ಯರು ಯಾರು ಅಂತಹ ಪೂಜೆಗಳನ್ನು ಮಾಡೋದಿಲ್ಲ, ಅವ್ರಿಗೆ ಸಾಮಾನ್ಯ ಆಚಮನ. ಸೊ 24 ಅಲ್ಲ, ಬರೀ 4 ಮಂತ್ರ ಕೊಟ್ಟಿದ್ದಾರೆ. ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ ಅಷ್ಟೇ. ಸೊ ದಟ್ಸ್ ಬೇಸಿಕ್ ಆಚಮನ. ಯಾರು ಏನಿತ್ತು ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡ್ತಾರೆ, ಅವ್ರು 24 ಆಚಮನ ಮಾಡಿ ಹೋಗ್ತಾರೆ. ಓಕೆ. ಸೊ 24 ಇದು ಸ್ಟೆಪ್ ನಾವು ಸ್ತ್ರೀಯರು ಹೇಳ್ಬೋದಾ ಪ್ರಭುಜಿ? ಏನು? ನಾವು ಲೇಡೀಸ್ ಹೇಳ್ಬೋದಾ ಇದನ್ನ? ಈ ನಾರಾಯಣ 24 ಮಂತ್ರ ಎಲ್ಲರೂ ನಾರಾಯಣ ಹೇಳ್ಬೋದು. ಭಾಗವತ ಕವಚ ಹೇಳ್ಬೋದಾ? ಈ ಎಲ್ಲರೂ ಹೇಳ್ಬೋದು. ಅಂಗಗಳೆಲ್ಲ ಅಂಗನ್ಯಾಸ ಎಲ್ಲ ಇದೆಯಲ್ಲ, ಅದನ್ನ ನಾವು ಮಾಡ್ಬೋದಾ ಈ ನಾರಾಯಣ ಕವಚನ? ಭಾಗವತದ ಮೇಲೆ ಇದೆ ಮಾತಾಡಿ, ಎಲ್ಲರೂ ಮಾಡ್ಬೋದು. ಬಟ್ ಈ ಕಲಿಯುಗದಲ್ಲಿ ಹರೇ ಕೃಷ್ಣ ಮಂತ್ರ is ಅದೇ most powerful. Yeah. ಅಂದ್ರೆ So this is not a ಓಂ ನಮೋ replacement. ನಾರಾಯಣ ಹೇಳ್ಕೋಬಹುದು ಹಾಗೆ. ಹಂಗೆ ಹೇಳ್ಕೊಂಡು ಹ್ಮ್ ಸೊ ಎಸ್ ಮಾತಾಜಿ. ಸರ್. ಇದು ಸತ್ಯಯುಗದಲ್ಲಿ ನಡೀತಾ ಇದೆ. ಸತ್ಯಯುಗದಲ್ಲಿ ಬೇರೆ ಬೇರೆ ಮಂತ್ರಗಳನ್ನ ಕೊಟ್ಟಿದ್ರು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಮತ್ತೆ ಓಂ ವಿಷ್ಣವೇ ನಮಃ. ಬಟ್ ಹಂಗೆ ಸುಮ್ನೆ ಬಾಯಿಗೆ ಕಲಿಯುಗದಲ್ಲಿ ಹೇಳ್ಕೋಬಹುದು. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲ ಅಷ್ಟೇ. ಓಕೆ. ಸೊ ಸುಮಾರು ಜನ ಏನ್ ಮಾಡ್ತಾರೆ, ಈ ಅಧ್ಯಾಯ ಓದುವಾಗ ಜಸ್ಟ್ ಪಠನ ಮಾಡ್ತಾರೆ ಅಷ್ಟೇ. ಜಸ್ಟ್ ಚಾಂಟ್, ಆಚಮನ ಮಾಡ್ಕೊಂಡು ಪಠನ ಮಾಡ್ತಾರೆ. ಸೊ ಡೂ ಆಚಮನ್ ಅಂಡ್ ರಿಸೈಟ್ ದ ಹೋಲ್ ಚಾಪ್ಟರ್. ಥ್ಯಾಂಕ್ ಯು ಪ್ರಭುಜಿ. ಹರೇ ಈಗ ಕೃಷ್ಣ ಪ್ರಭುಜಿ. 12ನೇ ಶ್ಲೋಕ ಸ್ಟಾರ್ಟ್ ಆಗ್ತದೆ. ಸೊ ಈಗ ನಾರಾಯಣ ಕವಚ ಮಂತ್ರಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಓಕೆ. ತಮ್ಮ ಹತ್ರ ಬುಕ್ ಇದ್ರೆ ತಾವು ನನ್ನ ಹಿಂದೆ ಓದೋದಕ್ಕೆ ಪ್ರಯತ್ನ ಪಡಿ. ಓಂ ಹರಿರ್ ವಿದಧ್ಯಾನ್ ಮಮ ಸರ್ವ ರಕ್ಷಾ ಯಸ್ತಾಂಗ್ರಿ ಪದ್ಮ ಪದಗೇಂದ್ರ ಪೃಷ್ಠೆ
ದರಾರಿ ಚರ್ಮಾಸಿ ಗುಡೇಶು ಚಾಪ ಪಾಶಾನ್ ದಧಾನೋ ಅಷ್ಟಗುಣೋಷ್ಟಬಾಹು. ಹರೇ ಕೃಷ್ಣ ಪ್ರಭುಜಿ ಓದ್ಲಾ? ಓಕೆ, ಯಾರದು? ಹರೇ ಕೃಷ್ಣ ಪ್ರಭುಜಿ ಓದ್ಲಾ? ಹೆಸರು ಗೊತ್ತಾಗ್ತಾ ಇಲ್ಲ. ಸ್ಯಾಮ್ಸಂಗ್ ಪ್ರಭಾ ಮತ್ತು ಪ್ರಭಾ. ಓದಿ. ಪರಮಪ್ರಭುವು ಗರುಡನ ಬೆನ್ನ ಮೇಲೆ ಕುಳಿತು ತನ್ನ ಪಾದ ಪದ್ಮಗಳಿಂದ ಅವನನ್ನು ಸ್ಪರ್ಶಿಸುತ್ತಿದ್ದಾನೆ. ಶಂಖ, ಚಕ್ರ, ಗುರಾಣಿ, ಖಡ್ಗ, ಗದೆ, ಬಿಲ್ಲು, ಬಾಣಗಳು ಮತ್ತು ಪಾಶಗಳೆಂಬ 8 ಆಯುಧಗಳನ್ನು ಧರಿಸಿದ್ದಾನೆ. ದೇವೋತ್ತಮ ಪರಮಪುರುಷನು ತನ್ನ ಅಷ್ಟಬಾಹುಗಳಿಂದ ನನ್ನನ್ನು ಸದಾ ಕಾಪಾಡಲಿ. ಅವನು ಸರ್ವಶಕ್ತ, ಏಕೆಂದರೆ ಅವನು ಅಣಿಮ, ಲಘಿಮ ಇತ್ಯಾದಿ ಅಷ್ಟಸಿದ್ಧಿಗಳನ್ನು ಸಂಪೂರ್ಣವಾಗಿ ಹೊಂದಿದ್ದಾನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಭಗವಂತ ಅಷ್ಟಬಾಹು, ಗರುಡನ ಮೇಲೆ ಆರೂಢನಾಗಿದ್ದಾನೆ, ಮತ್ತೆ ಅಷ್ಟ ಆಯುಧಗಳನ್ನ ಇಟ್ಕೊಂಡಿದ್ದಾನೆ, ಮತ್ತೆ ಅಷ್ಟ ಶಕ್ತಿಗಳನ್ನ ಹೊಂದಿದ್ದಾನೆ ಕೂಡ. ಸೊ ಅಂತಹ ಭಗವಂತನ ಮೇಲೆ ಧ್ಯಾನವನ್ನು ಮಾಡಬೇಕು. ಭಗವಂತನ ಕೈಯಲ್ಲಿ ಹಲವಾರು ಅಸ್ತ್ರಗಳಿವೆ, ರೈಟ್? ಶಂಖ, ಚಕ್ರ, ಮತ್ತೆ ಏನಾದರೂ ಶೀಲ್ಡ್ ಇದೆ, ಒಂದು ಖಡ್ಗ ಇದೆ, ಒಂದು ಗದೆ ಇದೆ, ಬಾಣಗಳಿವೆ, ಬಿಲ್ಲು ಬಾಣಗಳಿವೆ, ಮತ್ತೆ ಒಂದು ಏನಂತಾರೆ ಚಾಪವಿದೆ. ಸೊ ಈ ರೀತಿ ಎಲ್ಲ ಅಸ್ತ್ರಗಳ ಮೇಲೆ ಕೂಡ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಸೊ 11ನೇ ಶ್ಲೋಕದಲ್ಲಿ ಒಂದು ಮುಖ್ಯ ಪಾಯಿಂಟ್, ಅದು ಡಿಸ್ಕಸ್ ಮಾಡಲಿಲ್ಲ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನ ಮೇಲೆ ಧ್ಯಾನ ಮಾಡಿ ನಾನು ನೋಡಿ, ಆತ್ಮಾನಂ ಪರಮಂ ಧ್ಯಾಯೇ ಧ್ಯೇಯಂ ಷಟ್ಶಕ್ತಿ ವಿರುದ್ಧಂ ವಿದ್ಯಾತೀರದಭೂ ಮೂರ್ತಿ ಇಮಂ ಮಂತ್ರಂ ಉದಾಹರಣೆ. ಸೊ ಭಗವಂತನ ಮೇಲೆ ಧ್ಯಾನವನ್ನು ಮಾಡಬೇಕು, ಮತ್ತು ಕ್ವಾಲಿಟೇಟಿವ್ಲಿ ಒನ್, ರೈಟ್? ನಾನು ಭಗವಂತನ ಜೊತೆ ಒಂದಾಗಿದ್ದೇನೆ. ಯಾವ ರೀತಿ? ನಾನು ಭಗವಂತನಲ್ಲ, ಅದು ಗುಣದಲ್ಲಿ ನಾನು ಭಗವಂತನ ಜೊತೆ ಒಂದಾಗಿದ್ದೇನೆ. ಭಗವಂತ ಸರ್ವಶಕ್ತಿವಂತ. ಸೊ ಪರಮಾತ್ಮನೊಂದಿಗೆ ಒಂದಾಗಿರುವುದನ್ನು ಅಹಂಗುರೋಪಾಸನೆ ಎಂದು ಕರೆಯಲಾಗುತ್ತದೆ. ಅಹಂಗುರೋಪಾಸನೆ ಮೂಲಕ ಒಬ್ಬ ವ್ಯಕ್ತಿಯು ದೇವರಾಗುವುದಿಲ್ಲ, ಆದರೆ ನದಿಯ ನೀರು ಸಮುದ್ರದ ನೀರಿನಂತೆ ಇರುವಂತೆ ಗುಣಾತ್ಮಕವಾಗಿ ಆತನೊಂದಿಗೆ ಒಂದಾಗಿರುವುದನ್ನು ಅವನು ಭಾವಿಸುತ್ತಾನೆ. ಸೊ ಗುಣಾತ್ಮಕವಾಗಿ ಭಗವಂತನ ಜೊತೆ ಒಂದು ನಾವು, ಆದರೆ ಶಕ್ತಿಯಲ್ಲಿ, ಗಾತ್ರದಲ್ಲಿ ಭಗವಂತ ವಿಭು, ನಾನು ಅಣು. ಸೊ ಪ್ರಥಮ 12ನೇ ಶ್ಲೋಕದಲ್ಲಿ ನಾವು ಭಗವಂತನ ಅಷ್ಟಭುಜ ರೂಪದ ದರ್ಶನವನ್ನ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ನೋಡಿ. ಸೊ 13 ಶ್ಲೋಕದಿಂದ 19ನೇ ಶ್ಲೋಕದವರೆಗೂ ಹಲವಾರು ಅವತಾರಗಳಿಂದ ರಕ್ಷಣೆಯ ಒಂದು ಪ್ರಾರ್ಥನೆಗಳಿವೆ. ಪ್ರಥಮವಾಗಿ ಮತ್ಸ್ಯ ಅವತಾರ, ನೀರಿನಲ್ಲಿ ರಕ್ಷಣೆಗೋಸ್ಕರ ಮತ್ಸ್ಯ ಅವತಾರಿಗೆ ಪ್ರಾರ್ಥನೆ. ಯಾಕಂದ್ರೆ ನೀರಿನಲ್ಲಿ ಭಯಂಕರವಾದ ಜಲಚರರಿರ್ತಾರೆ, ಮೊಸಳೆಗಳು, ಮತ್ತೆ ಮಕರ, ಅವರಿಂದ ರಕ್ಷಣೆ. ನಂತರ ವಾಮನ ಅವತಾರ, ಭೂಮಿ ಮೇಲೆ ವಾಮನರಿಂದ ರಕ್ಷಣೆ. ವಿಶ್ವರೂಪ ತ್ರಿವಿಕ್ರಮ, ಅಂದರೆ ತ್ರಿವಿಕ್ರಮ ರೂಪ ಆಕಾಶದಲ್ಲಿ ರಕ್ಷಣೆಗೆ. ಸೊ ಭಗವಂತ ವಿಶ್ವರೂಪ ದರ್ಶನವನ್ನು ತೋರಿಸಿದ್ದಾನೆ. ನರಸಿಂಹದೇವ ಅರಣ್ಯ ಮತ್ತು ಯುದ್ಧ ಭೂಮಿಗಳಂತಹ ದುರ್ಗಮ ಪ್ರದೇಶದಲ್ಲಿ, ಯಾಕಂದ್ರೆ ಭಗವಂತ ನರಸಿಂಹದೇವ ಕಾಡಿನಲ್ಲಿರ್ತಾನೆ. ಅದರ ವರಾಹ ದರೋಡೆಕೋರರಿಂದ ರಕ್ಷಣೆ. ಪರಶುರಾಮ ಪರ್ವತ ಶಿಖರಗಳಲ್ಲಿ ರಕ್ಷಣೆ. ಮತ್ತೆ ರಾಮಚಂದ್ರರು ಪರದೇಶದಲ್ಲಿ, ಯಾಕಂದ್ರೆ ಸೀತೆಯನ್ನು ಲಂಕೆಗೆ ಅಪಹರಿಸಿಕೊಂಡು ಹೋಗಿದ್ದು ರಾವಣ. ಸೊ ರಾಮಚಂದ್ರರು ಪರದೇಶಕ್ಕೆ ಹೋಗಿ ರಕ್ಷಣೆ ಮಾಡಿದ್ರು. ರಾಮಚಂದ್ರರಿಂದ ಪರದೇಶದಲ್ಲಿ ರಕ್ಷಣೆ. ನಾರಾಯಣ, ಭಗವಾನ್ ನಾರಾಯಣ, ರೈಟ್? ಅನಗತ್ಯ ಧರ್ಮಗಳನ್ನು ಆಚರಿಸದಂತೆ ಹಾಗೂ ಪ್ರಮಾಣದಿಂದ ಕರ್ತವ್ಯಚ್ಯುತ ಆಗುವುದರಿಂದ ರಕ್ಷಣೆ. ನರನಾರಾಯಣ, ನರ ಅನಗತ್ಯ ಗರ್ವದಿಂದ ರಕ್ಷಣೆ. ದತ್ತಾತ್ರೇಯ ಭಕ್ತಿಯೋಗಾಚರಣೆಯಲ್ಲಿ ಚ್ಯುತಿಯಿಂದ ರಕ್ಷಣೆ. ಕಪಿಲ ದೇವರು ಕಾಮ್ಯ ಕರ್ಮಗಳ ಪ್ರಪಂಚಿಕ ವ್ಯಾಮೋಹದಿಂದ ರಕ್ಷಣೆ. ಸನತ್ ಕುಮಾರರು ಅವರಿಂದ ಏನು ಪ್ರಾರ್ಥನೆ ಮಾಡಬೇಕಂದ್ರೆ ಕಾಮ ವಾಸನೆಯಿಂದ ರಕ್ಷಣೆ. ಸೊ ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ಲಿಸ್ಟ್ ಕಂಟಿನ್ಯೂ ಆಗ್ತದೆ. ಇನ್ನೊಂದು
ಓಕೆ, ಅದು ತೋರಿಸಿ ಬಿಡ್ತೀನಿ. ಸೊ ಅದು ಮುಂದೆ ಬರ್ತದೆ. ಇಲ್ಲಿದೆ ನೋಡಿ, ಹಯಗ್ರೀವರು. ಓಕೆ, ಹಯಗ್ರೀವರು ಪರಮಪ್ರಭುವಿಗೆ ಗೌರವ ಸಲ್ಲಿಸುವುದನ್ನು ನಿರ್ಲಕ್ಷಿಸುವುದರಿಂದ ರಕ್ಷಣೆ. ನಾರದ ದೇವಪೂಜೆಯಲ್ಲಿ ಅಪಚಾರವಾದಾಗ ನಾರದರಿಂದ ರಕ್ಷಣೆ ಆಗ್ತದೆ. ಕೂರ್ಮ ಅನಂತ ನರಕಗಳಿಗೆ ಬೀಳದಂತೆ ರಕ್ಷಣೆ. ಧನ್ವಂತ್ರಿ ಅನಪೇಕ್ಷಣೀಯ ವಸ್ತುಗಳು ಮತ್ತು ದೈಹಿಕ ರೋಗ ಬಾಧೆಯಿಂದ ರಕ್ಷಣೆ. ಋಷಭದೇವ ಶೀತೋಷ್ಣಗಳೆಂಬ ದ್ವಂದ್ವಗಳಿಂದ ಉಂಟಾಗುವ ಭಯ, ಅದರಿಂದ ರಕ್ಷಣೆ. ಯಜ್ಞ ಅಂದರೆ ವಿಷ್ಣುವಿನ ಇನ್ನೊಂದು ಹೆಸರು. ಜನರಿಂದಾಗುವ ಮಾನಹಾನಿ ಮತ್ತು ಅಪಾಯದಿಂದ ರಕ್ಷಣೆ. ಬಲರಾಮ ಅದು ಅನಂತಶೇಷ ಈರ್ಷೆಯಿಂದ ಕೂಡಿದ ಸರ್ಪ, ಅವರಿಂದ ರಕ್ಷಣೆ. ವೇದವ್ಯಾಸ ವೇದ ಜ್ಞಾನದ ಅಭಾವದಿಂದ ಉಂಟಾಗುವ ಸಕಲ ಬಗೆಯ ಅಜ್ಞಾನದಿಂದ ರಕ್ಷಣೆ. ಮತ್ತೆ ಬುದ್ಧರು ವೈದಿಕ ತತ್ವಗಳಿಗೆ ವಿರೋಧಿಯಾದ ಕರ್ಮಗಳಿಂದ, ವೈದಿಕ ಜ್ಞಾನ ತತ್ವಗಳನ್ನು, ಕರ್ಮಾಚರಣೆಯನ್ನು ಉನ್ಮತ್ತನಾಗಿ ಮರೆಯುವಂತೆ ಮಾಡುವ ಆಲಸ್ಯ. ಸೊ ವೈದಿಕ ಗ್ರಂಥಕ್ಕೆ ವಿರುದ್ಧವಾಗಿ ಆಚರಣೆ, ಮತ್ತೆ ಇನ್ನೊಂದೇನಂತಂದ್ರೆ ಕಾಮ್ಯ ಕರ್ಮಾಚರಣೆ. ಸೊ ಅದನ್ನೇನಾಗ್ತದೆ, ಜನರು ಭಗವಂತನನ್ನು ಮರೆತು ಬಿಡ್ತಾರೆ. ಅದಕ್ಕೆ ಬೌದ್ಧ ಧರ್ಮದಲ್ಲಿ ಭಗವಂತನ ಒಂದು ಅರಿವು ಇಲ್ಲ. ಬರೀ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ ಅಷ್ಟೇ. ಸೊ ಬೌದ್ಧರು ಭಗವಂತನ ಪೂಜೆ ಮತ್ತೆ ಅವರ ಏನಂತಾರೆ, ಅವರ ಜ್ಞಾನ ಅವರು ಹೊಂದಿಲ್ಲ. ಕಲಿಯುಗದ ಕಲ್ಮಶದಿಂದ ರಕ್ಷಣೆ. ಸೊ ಈ ರೀತಿ ಮುಂದೆ ಬರುವ ಪ್ರಾರ್ಥನೆಗಳಲ್ಲಿ ಭಗವಂತನ ಹಲವಾರು ಅವತಾರಗಳಿಂದ ರಕ್ಷಣೆಯ ಯಾಚನೆ ಮಾಡಲಾಗಿದೆ. ಸೊ ನಾನು ಶ್ಲೋಕ ಹೋಗ್ತೀನಿ, ತಾವು ಅನುವಾದವನ್ನು ಓದಿ. ಸೊ ಹೆಚ್ಚು ವಿವರಣೆಯಲ್ಲಿಲ್ಲ. ಪ್ರಭುಪಾದರು ಕೂಡ ತುಂಬಾ ಚಿಕ್ಕ ಚಿಕ್ಕ ಭಾವಾರ್ಥಗಳನ್ನ ಕೆಲವೊಂದಕ್ಕೆ ಬರೆದಿದ್ದಾರೆ, ಕೆಲವೊಂದು ಶ್ಲೋಕಕ್ಕೆ ಭಾವಾರ್ಥವನ್ನು ಬರೆದಿಲ್ಲ ಕೂಡ. ಸೊ ಈ ರೀತಿ ಶ್ಲೋಕದ ಪಠಣೆಯನ್ನು ಮಾಡೋಣ. ಸೊ ತಮ್ಮ ಹತ್ರ ಪುಸ್ತಕ ಇದ್ರೆ ತಾವು ಕೂಡ ನನ್ನ ಹಿಂದೆ ಓದಿ ಅಥವಾ ಸ್ಲೈಡ್ ನೋಡ್ಕೊಂಡು ಓದ್ಬೋದು. ನಂತರ ಅನುವಾದವನ್ನು ಮಾಡಿ. ಸೊ 13ನೇ ಶ್ಲೋಕ. ಜಲೇಷು ಮಾಂ ರಕ್ಷತು ಮತ್ಸ್ಯ ಮೂರ್ತಿರ್ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇಷು ಮಾಯಾವಟು ವಾಮನೋ ವ್ಯಾತ್ ತ್ರಿವಿಕ್ರಮಖ್ಯೇವತು ವಿಶ್ವರೂಪಃ. ಮಹಾಪಾವನಿ ಗೋಪೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಮಹಾಮತ್ಸ್ಯದ ದೇಹಧಾರಣ ಮಾಡಿದ ಪ್ರಭುವು ವರುಣ ಸಹಚಾರಿಗಳಾದ ಭಯಂಕರ ಜಲಾಚರಗಳಿಂದ ನನ್ನನ್ನು ನೀರಿನಲ್ಲಿ ರಕ್ಷಿಸಲಿ. ತನ್ನ ಮಾಯಾಶಕ್ತಿಯ ವಿಸ್ತರಣೆಯಿಂದ ಪ್ರಭುವು ಕುಬ್ಜ ವಾಮನ ರೂಪವನ್ನು ತಾಳಿದ. ಅಂತಹ ವಾಮನ ಭೂಮಿಯ ಮೇಲೆ ನನ್ನನ್ನು ಕಾಪಾಡಲಿ. ಭಗವಂತನ ಅದ್ಭುತ ವಿಶ್ವರೂಪವು ತ್ರಿಲೋಕಗಳನ್ನೇ ಜಯಿಸುವುದರಿಂದ ಆಕಾಶದಲ್ಲಿ ನನಗೆ ರಕ್ಷಣೆಯನ್ನು ನೀಡಲಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಒಂದು ಶ್ಲೋಕದಲ್ಲಿ 3 ಅವತಾರಗಳಿಂದ ರಕ್ಷಣೆ ಯಾಚನೆ ಇದೆ. ಮತ್ಸ್ಯ ಅವತಾರ, ವಾಮನ ಅವತಾರ ಮತ್ತು ವಿಶ್ವರೂಪ. ಶ್ಲೋಕ 14. ದುರ್ಗೇಶವಟ್ಯಾಜಿಮುಖಾದಿಷು ಪ್ರಭು ಪಾಯಾ ನೃಸಿಂಹೋ ಸುರಯೂತಪಾರಿಃ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದೂರ್ಣ್ಯಪತಂಶ್ಚ ಗರ್ಭಾಃ. ಕೀರ್ತಿಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಿರಣ್ಯಕಶಿಪುವಿನ ಶತ್ರುವಾಗಿ ಅವತಾರವೆತ್ತಿದ ನರಸಿಂಹದೇವರು ಸರ್ವ ದಿಕ್ಕುಗಳಲ್ಲಿ ನನ್ನನ್ನು ರಕ್ಷಿಸಲಿ. ಅವನ ಅಟ್ಟಹಾಸದ ನಗೆಯು ಎಲ್ಲಾ ದಿಕ್ಕುಗಳಲ್ಲೂ ಪ್ರತಿಧ್ವನಿಗೊಂಡು ಅಸುರರ ಗರ್ಭಿಣ ಪತ್ನಿಯರ ಗರ್ಭಪಾತವಾಗುವಂತೆ ಮಾಡಿತು. ಅಂತಹ ಪ್ರಭುವು ಅರಣ್ಯ ಮತ್ತು ಯುದ್ಧಭೂಮಿಗಳಂತಹ ದುರ್ಗಮ ಪ್ರದೇಶಗಳಲ್ಲಿ ಕರುಣೆಯಿಂದ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ. ಭಗವಂತ ನರಸಿಂಹದೇವರು ನಮ್ಮನ್ನ ಅರಣ್ಯ ಪ್ರದೇಶದಲ್ಲಿ ರಕ್ಷಿಸಲಿ ಅಂತ ಪ್ರಾರ್ಥನೆ. ಸೊ ಅವರ ಗರ್ಜನೆಯಿಂದ ಇವನ್ ಅಸುರರು ಕೂಡ ಭಯಭೀತರಾಗಿದ್ರು. ಅಸುರರ ಪತ್ನಿಯರು ಅವರ ಗರ್ಭಪಾತವಾಯಿತು ಅಂತ ಭಯಂಕರ ನರಸಿಂಹದೇವರು ನಮಗೆ ಕಾಡಿನಲ್ಲಿ ಮತ್ತೆ ಯುದ್ಧದಲ್ಲಿ
ರಕ್ಷಣೆ ಕೊಡಲಿ ಅಂತ ಪ್ರಾರ್ಥನೆ. 15ನೇ ಶ್ಲೋಕ. ರಕ್ಷತ್ವಸೋ ಮಾಧವನಿಯಜ್ಞಕಲ್ಪಃ ಸ್ವದಂಶಯೋನೀತಧರೋ ವರಾಹ ರಾಮೋದ್ರಿಕೂಟೇಷು ಅಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾದ್ಭರತಾಗ್ರಜೋಸ್ಮಾನ್. ಹರೇ ಕೃಷ್ಣ ಪ್ರಭು. ಓದ್ಲಾ? ಪ್ರೇಮ ಮಾತಾಜೋರು. ಹರೇ ಕೃಷ್ಣ ಪ್ರಭು. ಹ. ಅವಿನಾಶಿಯಾದ ಪರಮಪ್ರಭುವು ಯಜ್ಞ ಕರ್ಮಾಚರಣೆಗಳ ಮೂಲಕ ದೃಢಪಡುವುದರಿಂದ ಅವನನ್ನು ಯಜ್ಞೇಶ್ವರ ಎಂದು ಕರೆಯುತ್ತಾರೆ. ವರಾಹಾವತಾರದಲ್ಲಿ ಅವನು ಬ್ರಹ್ಮಾಂಡದ ತಳದಲ್ಲಿದ್ದ ನೀರಿನಿಂದ ಭೂಮಿಯನ್ನು ಮೇಲೆತ್ತಿ ತನ್ನ ಕೋರೆ ದಾಡಿಗಳ ತುದಿಯಲ್ಲಿ ಇರಿಸಿಕೊಂಡ. ಅಂತಹ ಪ್ರಭುವು ನನ್ನನ್ನು ದರೋಡೆಕಾರರಿಂದ ರಕ್ಷಿಸಲಿ. ಪರಶುರಾಮನು ನನ್ನನ್ನು ಪರ್ವತ ಶಿಖರಗಳಲ್ಲಿ ರಕ್ಷಿಸಲಿ. ಭರತಾಗ್ರಜನಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸಮೇತನಾಗಿ ಪರದೇಶಗಳಲ್ಲಿ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ವರಾಹಾವತಾರ, ಪರಶುರಾಮ ಅವತಾರ ಮತ್ತೆ ರಾಮಚಂದ್ರ. ಸೊ ಲಕ್ಷ್ಮಣ ಭರತರ ಉಲ್ಲೇಖ ಕೂಡ ಇದೆ ಇಲ್ಲಿ. ಸೊ ಈ ರೀತಿ ಮೂವರಿಂದಲೂ ರಕ್ಷಣೆ ಯಾಚನೆ ಇಲ್ಲಿ ಮಾಡ್ತಾ ಇದ್ದಾರೆ ವಿಶ್ವರೂಪರು. ಮಾಮುಗ್ರಧರ್ಮಾದಖಿಲಾತ್ ಪ್ರಮಾದಾನ್ ನಾರಾಯಣಃ ಪಾತು ನರಶ್ಚ ಹಾಸಾತ್ ಅಯೋಗಾದಥ ಯೋಗನಾಥಃ ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ನಾನು ಓದ್ಲ ಪ್ರಭುಜಿ? ಯಾರು? ಪುಷ್ಪ ಮತ್ತು ಓದ್ಲ ಪ್ರಭುಜಿ? ಓದಿ. ಹರೇ ಕೃಷ್ಣ. ಅನುವಾದ. ನಾನು ಅನಗತ್ಯ ಧರ್ಮಗಳನ್ನು ಆಚರಿಸದಂತೆ ಹಾಗೂ ಪ್ರಮಾದದಿಂದ ಕರ್ತವ್ಯಚ್ಯುತನಾಗದಂತೆ ಭಗವಾನ್ ನಾರಾಯಣನು ನನ್ನನ್ನು ರಕ್ಷಿಸಲಿ. ಭಗವಂತನು ನರನ ಅವತಾರದಲ್ಲಿ ಅನಗತ್ಯ ಗರ್ವದಿಂದ ನನ್ನನ್ನು ರಕ್ಷಿಸಲಿ. ಸಕಲ ಯೋಗಿ ಸಿದ್ಧಿಗಳ ಸ್ವಾಮಿಯಾದ ದತ್ತಾತ್ರೇಯನು ಭಕ್ತಿ ಯೋಗಾಚರಣೆಯಲ್ಲಿ ನಾನು ಚ್ಯುತನಾಗದಂತೆ ರಕ್ಷಿಸಲಿ. ಸಕಲ ಸದ್ಗುಣಗಳ ಸ್ವಾಮಿಯಾದ ಕಪಿಲನು ಕಾಮ್ಯ ಕರ್ಮಗಳ ಪ್ರಾಪಂಚಿಕ ವ್ಯಾಮೋಹದಿಂದ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ನರನಾರಾಯಣ ಋಷಿಯರು ಉಲ್ಲೇಖಿತ, ದತ್ತಾತ್ರೇಯ, ನಂತರ ಕಪಿಲ. ಸೊ ಇವರಿಂದ ರಕ್ಷಣೆ ಯಾಚನೆ ಇದೆ. ನಂತರ 17ನೇ ಶ್ಲೋಕದಲ್ಲಿ ಸನತ್ಕುಮಾರೋ ವತು ಕಾಮದೇವಾದ್ ಧ್ಯಾಶೀರ್ಷಮಾಂ ಪಥಿ ದೇವಹೇಳನಾಥ್ ದೇವರ್ಷಿ ವರ್ಯಃ ಪುರುಷಾರ್ಚನಾನಾಥ್ ಕೂರ್ಮೋ ಹರಿರ್ಮಾಂ ನಿರಯಾದಶೇಷಾತ್. ಸುಶೀಲ ಮಾತಾಜಿ. ಹಾ ಪ್ರಭು. ಸನತ್ ಕುಮಾರನು ಕಾಮೇಚ್ಛೆಯಿಂದ ನನ್ನನ್ನು ಕಾಪಾಡಲಿ. ಶುಭ ಕಾರ್ಯವನ್ನು ಆರಂಭಿಸುವಾಗ ಉಪೇಕ್ಷೆಯಿಂದ ಪರಮಪ್ರಭುವಿಗೆ ಗೌರವ ಸಲ್ಲಿಸದೆ ಅಪರಾಧಿಯಾಗದಂತೆ ಹಯಗ್ರೀವನು ನನ್ನನ್ನು ರಕ್ಷಿಸಲಿ. ದೇವ ಪೂಜೆಯಲ್ಲಿ ಅಪಚಾರ ಮಾಡದಂತೆ ದೇವರ್ಷಿ ನಾರದರು ನನ್ನನ್ನು ರಕ್ಷಿಸಲಿ. ಕೂರ್ಮಾವತಾರಿಯು ಅನಂತ ನರಕಗಳಿಗೆ ನಾನು ಬೀಳದಂತೆ ರಕ್ಷಿಸಲಿ. ಹರೇ ಕೃಷ್ಣ ಪ್ರಭು. ಫಸ್ಟ್ ಲೈನಲ್ಲಿ ಸನತ್ ಕುಮಾರರಿಂದ ರಕ್ಷಣೆ. ಯಾರಿಂದ ರಕ್ಷಣೆ? ಕಾಮದಿಂದ ರಕ್ಷಣೆ. ಹಯಶೀರ್ಷರು ಅಪರಾಧಗಳಿಂದ ರಕ್ಷಣೆ. ಹೇಲನಾಥ್, ನೆಗ್ಲೆಕ್ಟಿಂಗ್ ಟು ಆಫರ್ ರೆಸ್ಪೆಕ್ಟ್ ಒಬೇಸೆನ್ಸ್ ಟು ಬ್ರಾಹ್ಮಣರಿಗೆ ಅಪರಾಧ ಕೊಡುವುದರಿಂದ ರಕ್ಷಣೆ. ನಂತರ ದೇವರ್ಷಿವರ್ಯ ಅಂದರೆ ನಾರದರು. ಅರ್ಚನೆಯಲ್ಲಿ, ದೇವರ ಆರಾಧನೆಯಲ್ಲಿ ಏನಾದರೂ ತಪ್ಪಾದರೆ ನಾರದರು ಕ್ಷಮಿಸ್ತಾರೆ. ಸೊ ಕೂರ್ಮ ಹರಿರ್ಮಾಂ ವಿರೇ ಅಶೇಷ. ಸೊ ನರಕ ಯಾತನೆಯಿಂದ ರಕ್ಷಣೆ. ಈ ರೀತಿ 4 ಭಗವಂತನಿಗೆ ಪ್ರಾರ್ಥನೆಯಲ್ಲಿ ಸಲ್ಲಿಸಲಾಗಿದೆ. ನಂತರ 18ನೇ ಶ್ಲೋಕದಲ್ಲಿ ಧನ್ವಂತರಿ. ಧನ್ವಂತರಿರ್ಭಗವಾನ್ ಪಾರ್ಥಪತ್ಯಾತ್ ದ್ವಂದ್ವಾದ್ ಭಯಾದೃಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾದವತಾಜ್ ಜನಾಂತಾದ್
ಬಲೋ ಗಣಾತ್ ಕ್ರೋಧವಶಾದ ಹಿಂದ್ರ. ಯಾಕೆ ಎತ್ತಿದ್ದೀರಾ? ಓಕೆ, ಪ್ರಭುಜಿ ಯಾರಾದ್ರೂ ಇದ್ದೀರಾ? ಎನಿ ಪ್ರಭುಜಿ ಸಿಲ್ಲಿ ಮಾತಾಜಿ ಸ್ವಲ್ಪ. ಓದಿ ಕೃಷ್ಣ ಓದ್ತೀವಿ. ನೀವು ಒಬ್ಬರೇ ಓದ್ತೀರಾ ಯಾವಾಗಲೂ? ಓಕೆ, ಓದಿ. ನಾನು ನಾನು ಅನಪೇಕ್ಷಣೀಯ ವಸ್ತುಗಳನ್ನು ತಿನ್ನದಂತೆ ದೇವೋತ್ತಮ ಪರಮಪುರುಷನು ತನ್ನ ಧನ್ವಂತರಿ ಅವತಾರದಲ್ಲಿ ನನ್ನನ್ನು ತಡೆಯಲಿ, ದೈಹಿಕ ರೋಗ ಬಾಧೆಗಳಿಂದ ನನ್ನನ್ನು ರಕ್ಷಿಸಲಿ. ತನ್ನ ಅಂತರಂಗ ಮತ್ತು ಬಹಿರಂಗ ಇಂದ್ರಿಯಗಳನ್ನು ಜಯಿಸಿರುವ ಋಷಭದೇವನು ಶೀತೋಷ್ಣಗಳೆಂಬ ದ್ವಂದ್ವಗಳಿಂದ ಉಂಟಾಗುವ ಭಯದಿಂದ ನನ್ನನ್ನು ರಕ್ಷಿಸಲಿ. ಯಜ್ಞನು ಜನರಿಂದಾಗುವ ಮಾನಹಾನಿ ಮತ್ತು ಅಪಾಯಗಳಿಂದ ನನ್ನನ್ನು ರಕ್ಷಿಸಲಿ. ಶೇಷನಾಗಿ ಬಲರಾಮನು ಈರ್ಷೆಯಿಂದ ಕೂಡಿದ ಸರ್ಪಗಳಿಂದ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ ಪ್ರಭು. ಧನ್ವಂತರಿ ಅವತಾರ, ಋಷಭ ಅವತಾರ, ಯಜ್ಞ ಅವತಾರ, ಮತ್ತೆ ಶೇಷ ಅವತಾರ, ಅಹೀಂದ್ರ ಶೇಷ. ಸೊ 4 ಭಗವಂತನ ಅವತಾರಗಳಿಗೆ ಪ್ರಾರ್ಥನೆಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ನೆಕ್ಸ್ಟ್ ಭಗವಾನ್ ವ್ಯಾಸರು. ದ್ವೈಪಾಯನೋ ಭಗವಾನ ಪ್ರಬೋಧಾದ್ ಬುದ್ಧಸ್ತು ಪಾಷಂಡ ಗಣ ಪ್ರಮಾದಾತ್ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರುಕೃತಾವತಾರಃ. ಎನಿ ಪ್ರಭುಜಿಸ್? ನೋ ಪ್ರಭುಜಿಸ್. ಓಕೆ, ಮಾತಾಜಿ ಸ್ಯಾಮ್ಸಂಗ್ ಯಾರು? ಸ್ಯಾಮ್ಸಂಗ್. ಹರೇ ಕೃಷ್ಣ ಪ್ರಭುಜಿ. ವೇದ ವ್ಯಾಸರಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ವೇದ ಜ್ಞಾನದ ಅಭಾವದಿಂದಾಗಿ ಉಂಟಾಗುವ ಸಕಲ ಬಗೆಯ ಅಜ್ಞಾನಗಳಿಂದ ನನ್ನನ್ನು ರಕ್ಷಿಸಲಿ. ವೈದಿಕ ತತ್ವಗಳಿಗೆ ವಿರೋಧಿಯಾದ ಕರ್ಮಗಳಿಂದ ವೈದಿಕ ಜ್ಞಾನ ತತ್ವಗಳನ್ನು ಕರ್ಮಾಚರಣೆಗಳನ್ನು ಉನ್ನತನಾಗಿ ಮರೆಯುವಂತೆ ಮಾಡುವ ಆಲಸ್ಯದಿಂದ ದೇವನು ನನ್ನನ್ನು ರಕ್ಷಿಸಲಿ. ಧರ್ಮತತ್ವಗಳನ್ನು ಸಂರಕ್ಷಿಸಲು ಕಲ್ಕಿ ದೇವನಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ಕಲಿಯುಗದ ಕಲ್ಮಶದಿಂದ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಗುರುಪಾದರು ಈ ಒಂದು ಶ್ಲೋಕಕ್ಕೆ ಸ್ವಲ್ಪ ವಿಸ್ತಾರವಾಗಿ ಬರಿತಾ ಇದ್ದಾರೆ. ಸೊ ದ್ವೈಪಾಯನರು ಅಂದರೆ ಕೃಷ್ಣ ದ್ವೈಪಾಯನ ವ್ಯಾಸದೇವರು. ಅವರು ನಮಗಾಗಿ ಸಾಕಷ್ಟು ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. 4 ವೇದಗಳು, 108 ಉಪನಿಷತ್ಗಳು, ವೇದಾಂತ ಸೂತ್ರ, ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತ ಮತ್ತು ಇತ್ಯಾದಿ ಹಲವಾರು ಪುರಾಣಗಳನ್ನು ಕೊಟ್ಟಿದ್ದಾರೆ. ಸೊ ವ್ಯಾಸರ ಕೃಪೆಯಿಂದ ನಾವು ಅಜ್ಞಾನವನ್ನು ನಾಶಗೊಳಿಸಬಹುದು. ಯಾವಾಗ ನಾವು ಗೀತಾ ಭಾಗವತವನ್ನು ಓದ್ತೀವಿ, ಯಾವಾಗ ನಮ್ಮ ಅಜ್ಞಾನ ನಾಶವಾಗ್ತದೆ. ಸೊ ಅದಕ್ಕೆ ನಾವು ಶಾಸ್ತ್ರವನ್ನು ನಿಯಮಿತವಾಗಿ ಪ್ರತಿನಿತ್ಯ ಓದಬೇಕು. ನಂತರ ಬುದ್ಧರು ಅವತರಿಸಿದ್ದು ಯಾಕೆ? ನಿಂದಸಿ ಯಜ್ಞ ವಿಧೇರಹ ಶ್ರುತಿಜಾತಂ ಸದಯ ಹೃದಯ ದರ್ಶಿತ ಪಶುಘಾತಂ ಕೇಶವದ್ರೀತ ಬುದ್ಧ ಶರೀರ ಜೈ ಜಗದೀಶ ಹರೇ. ಸೊ ಬುದ್ಧಾವತಾರ ಅವತರಿಸಿದ್ದು ಯಾಕೆ? ಜನರು ಈ ಯಜ್ಞ ವಿಧಿಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗಗೊಳಿಸ್ತಾ ಇದ್ರು. ಸೊ ಏನಂತಾರೆ, ಅನಿಯಮಿತವಾಗಿ ಪ್ರಾಣಿ ಹಿಂಸೆ ಕೊಡುವುದು, ಬಲಿ ಕೊಡುವುದು, ಅದನ್ನು ಮಾಡ್ತಾ ಇದ್ರು. ಸೊ ಪಾಖಂಡ ಧರ್ಮವನ್ನ ಜನರು ಅನುಸರಿಸ್ತಾ ಇದ್ರು. ಸೊ ಬುದ್ಧರಿಗೆ ನಾವೇನ್ ಮಾಡಬೇಕು? ದಯವಿಟ್ಟು ಇಂಥ ಪಾಖಂಡದಿಂದ, ರೈಟ್, ವೈದಿಕ ಅಥವಾ ಧರ್ಮದ ಹೆಸರಿನಲ್ಲಿ ಆಗುವ ಪಾಖಂಡದಿಂದ ನಮಗೆ ರಕ್ಷಣೆಯನ್ನು ಕೊಡಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ನಂತರ ಕಲ್ಕಿ ಅವತಾರ. ಕಲಿಯುಗದಲ್ಲಿ ಸಾಕಷ್ಟು ಕಲ್ಮಶಗಳಿವೆ. ಎಲ್ಲ ಕಲ್ಮಶಗಳಿಂದ ರಕ್ಷಣೆಗಾಗಿ ನಾವು ಕಲ್ಕಿ ಅವತಾರರಿಗೆ ಪ್ರಾರ್ಥನೆ ಮಾಡಬೇಕು. ಸೊ ಕಲ್ಕಿ ಅವತಾರರು ಕಲಿಯುಗದ ಅಂತ್ಯದಲ್ಲಿ ಬರ್ತಾರೆ. ಕಲಿಯುಗದ ಅಂತಿಮ ಭಾಗದಲ್ಲಿ ಬಂದು ಅವರು ಎಲ್ಲರ ಸಂಹಾರವನ್ನ ಮಾಡ್ತಾರೆ ಅಷ್ಟೇ. ಅವರು ಪ್ರವಚನವನ್ನ ಕೊಡೋದಿಲ್ಲ, ಹಿತೋಪದೇಶ ಕೊಡೋದಿಲ್ಲ, ಜಸ್ಟ್ ಸಂಹಾರ. ರೈಟ್, ಒಂದು ಕುದುರೆ ಮೇಲೆ, ಬಿಳಿ ಕುದುರೆ ಮೇಲೆ ಆರೂಢರಾಗಿ ಖಡ್ಗವನ್ನು ಹಿಡಿದುಕೊಂಡು ಸಂಹಾರವನ್ನು ಮಾಡ್ತಾರೆ. ಸೊ ಅದು ಕಲ್ಕಿ ದೇವರು ಮುಂದೆ ಬರ್ತಾರೆ. ಸೊ ಅವರಿಗಾಗಿ ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾರೆ.
ಕಲೇರ್ದೋಷ ನಿಧೇ ರಾಜನ್ ಅಸ್ತಿ ಏಕ ಮಹಾಗುಣ ಕೀರ್ತನಾದೇವ ಕೃಷ್ಣ ಮುಕ್ತ ಸಂಘ ಪರಂ ವ್ರಜೇತ್. ಕಲಿಯುಗದಲ್ಲಿ ಸಾಕಷ್ಟು ದೋಷಗಳಿವೆ. ಆದರೆ ಈ ಸದ್ಯದಲ್ಲಿ ನಾವು ಹೇಗೆ ಈ ದೋಷಗಳಿಂದ ಪರಿಹಾರ ಪಡಿಬೇಕು? ಅದು ಹರಿಕೃಷ್ಣ ಮಂತ್ರದಿಂದ, ಭಗವಂತನ ನಾಮಸ್ಮರಣೆ. ಯಾಕಂದ್ರೆ ಕಲ್ಕಿ ಅವತಾರ ಬರುವುದು ಇನ್ನು 4,27,000 ವರ್ಷಗಳಿವೆ. ಆದರೆ ಅಲ್ಲಿವರೆಗೂ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಕಲಿಯುಗದ ಕಲ್ಮಶದಿಂದ ಮುಕ್ತರಾಗಬಹುದು. 20ನೇ ಶ್ಲೋಕದಲ್ಲಿ ವಿಶ್ವರೂಪರು ಹೇಳ್ತಾ ಇದ್ದಾರೆ, ಮಾಂ ಕೇಶವೋ ಗದಯ ಪ್ರಾತರವ್ಯಾದ್ ಗೋವಿಂದ ಆಸಂಗವಂ ಆತ್ತವೇಣು ನಾರಾಯಣ ಪ್ರಾಹಣ ಉದಾತ್ತ ಶಕ್ತಿ ಮಧ್ಯಂದಿನೇ ವಿಷ್ಣುರ್ ಅರಿಂದ್ರಪಾಣಿ. ಸೊ 20, 21, 22 ಈ 3 ಶ್ಲೋಕಗಳಲ್ಲಿ ದಿನದ ವಿವಿಧ ಭಾಗಗಳಲ್ಲಿ ಭಗವಂತ ನನಗೆ ರಕ್ಷಣೆಯನ್ನು ಕೊಡಲಿ. ಪ್ರಾತಃ ಕಾಲ ಆಸಂಗವ. ಸೊ ಈ ಸಮಯವನ್ನು ನಾವು ವಿವಿಧ ಭಾಗಗಳಲ್ಲಿ ವಿಂಗಡಣೆ ಮಾಡಬಹುದು. ರೈಟ್, ಅಷ್ಟಪರಹರ ಅಂತ ಕರೀತಾರೆ. ರೈಟ್, ಫಸ್ಟ್ ಸೆಕೆಂಡ್ ಟೋಟಲಿ 8 ಪರಹರಸ್ ಇದಾವೆ. ಸೊ ಈ ರೀತಿ ಪ್ರತಿಯೊಂದು ಕ್ಷಣದಲ್ಲಿ ಸಮಯದಲ್ಲಿ ಭಗವಂತ ನಮಗೆ ರಕ್ಷಣೆ ಕೊಡಲಿ ಅಂತೇಳಿ ಪ್ರಾರ್ಥನೆ. ಕೇಶವನಿಂದ ಸ್ಟಾರ್ಟ್ ಆಗ್ತದೆ. ಕೇಶವ, ಗೋವಿಂದ, ನಾರಾಯಣ, ವಿಷ್ಣು, ಈ ರೀತಿ. ಓಕೆ, ಯಾರು ಓದ್ತೀರಾ? ಯಶೋಧ ಮಾತಾಡಿ. ಹರೇ ಕೃಷ್ಣ. ಭಗವಾನ್ ಕೇಶವನು ತನ್ನ ಗದೆಯಿಂದ ದಿನದ ಪ್ರಥಮ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಸದಾ ಕೊಳಲನ್ನು ನುಡಿಸುವುದರಲ್ಲಿ ನಿರತನಾಗಿರುವ ಗೋವಿಂದನು ದಿನದ 2ನೇ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಸಮಸ್ತ ಶಕ್ತಿಗಳಿಂದ ಸಂಪನ್ನನಾದ ಭಗವಾನ್ ನಾರಾಯಣನು ದಿನದ 3ನೇ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಶತ್ರು ಸಂಹಾರಕ್ಕಾಗಿ ಚಕ್ರವನ್ನು ಹಿಡಿದಿರುವ ಭಗವಾನ್ ವಿಷ್ಣು ದಿನದ 4ನೇ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ದಿನದ ವಿವಿಧ ಭಾಗಗಳಲ್ಲಿ ಭಗವಂತನ ರಕ್ಷಣೆ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಶ್ಲೋಕ. ದೇವೋಪರಾಹ್ನೆ ಮಧು ಹೋಗ್ರಧನ್ವಾ ಸಾಯಂ ತ್ರಿಧಾಮಾವತು ಮಾಧವೋ ಮಾಂ ದೋಷೇ ಋಷಿಕೇಶೂತಾರ್ಧರಾತ್ರೆ ನಿಶೀಠ ಏಕೋವತು ಪದ್ಮನಾಭಃ. ಪ್ರಭುಜಿ. ವಿಜಯ ಮಾತಾಜಿ. ಓಕೆ, ನಾಗರತ್ನ ಮಾತಾಜಿ. ಅಸುರರಿಗೆ ಭಯವನ್ನುಂಟು ಮಾಡುವ ಉಗ್ರವಾದ ಧನುಸ್ಸನ್ನು ಧರಿಸಿರುವ ಭಗವಾನ್ ಮಧುಸೂದನನು ದಿನದ 5ನೆಯ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಾಗಿ ತೋರುವ ಭಗವಾನ್ ಮಾಧವನು ಸಾಯಂಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ರಾತ್ರಿಯ ಪ್ರಾರಂಭದಲ್ಲಿ ಭಗವಾನ್ ಋಷಿಕೇಶನು ನನ್ನನ್ನು ರಕ್ಷಿಸಲಿ. ನಟ್ಟ ನಡುರಾತ್ರಿಯಲ್ಲಿ ರಾತ್ರಿಯ 2ನೆಯ ಮತ್ತು 3ನೆಯ ಭಾಗದಲ್ಲಿ ಭಗವಾನ್ ಪದ್ಮನಾಭನೊಬ್ಬನೇ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ 22ನೇ ಶ್ಲೋಕದಲ್ಲಿ ಏನು ಹೇಳ್ತದೆ? ಶ್ರೀವತ್ಸಧಾಮ ಪರರಾತ್ರ ಈಶಃ ಪ್ರತ್ಯೂಷ ಈಶೋऽಸಿಧರೋ ಜನಾರ್ದನಃ ದಾಮೋದರವ್ಯಾದನುಸಂಧಯಾಂ ಪ್ರಭಾತೆ ವಿಶ್ವೇಶ್ವರೋ ಭಗವಾನ್ ಕಾಲಮೂರ್ತಿ. ವಿಜಯ ಮಾತಾಜಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ. ಅನುವಾದ. ನಡುರಾತ್ರಿಯ ಅನಂತರ ಆಕಾಶವು ಕೆಂಪಾಗುವವರೆಗೆ ವಕ್ಷಸ್ಥಳದಲ್ಲಿ ಶ್ರೀವತ್ಸವನ್ನು ಧರಿಸಿರುವ ದೇವೋತ್ತಮ ಪರಮ ಪುರುಷನು ನನ್ನನ್ನು ರಕ್ಷಿಸಲಿ. ಕೈಯಲ್ಲಿ ಖಡ್ಗವನ್ನು ಹಿಡಿದಿರುವ ಭಗವಾನ್ ಜನಾರ್ದನನು ರಾತ್ರಿಯ ಕೊನೆಯ ಭಾಗದಲ್ಲಿ ರಾತ್ರಿಯ ಕೊನೆಯ 4 ಘಳಿಗೆಗಳ ಅವಧಿ ನನ್ನನ್ನು ರಕ್ಷಿಸಲಿ. ಮುಂಜಾವಿನಲ್ಲಿ ಭಗವಾನ್ ದಾಮೋದರನು ನನ್ನನ್ನು ರಕ್ಷಿಸಲಿ. ವಿಶ್ವೇಶ್ವರನು ಹಗಲು ರಾತ್ರಿಗಳ ಸಂಧಿಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ಹರೇ ಕೃಷ್ಣ. ಇಲ್ಲಿ ಇದರ ಸಮರಿ ಕೊಟ್ಟಿದ್ದಾರೆ ನೋಡಿ. ದಿನದ ವಿವಿಧ ಭಾಗಗಳು. ಸೊ ಸಾಯಂಕಾಲ, ರಾತ್ರಿ ಪ್ರಾರಂಭ, ರಾತ್ರಿಯ 2ನೇ ಮತ್ತು 3ನೇ ಭಾಗ,
ನಡುರಾತ್ರಿ ಅನಂತರ ಆಕಾಶವು ಕೆಂಪಾಗಬೇಕು. ರಾತ್ರಿಯ ಕೊನೆಯ ಭಾಗ ಬ್ರಹ್ಮ ನೈಟ್. ಸೊ ಏನಂದ್ರೆ ಇದು ಬ್ರಹ್ಮಮುಹೂರ್ತ ಸ್ಟಾರ್ಟ್ ಆಗೋ ಮುಂಚೆ ಮುಂಜಾವೆಯಲ್ಲಿ ದಾಮೋದರ. ಹಗಲು ರಾತ್ರಿಯ ಸಂಧಿ ಕಾಲದಲ್ಲಿ ವಿಶ್ವೇಶ್ವರ. ಇದು ಟೋಟಲ್ ಸಮ್ಮರಿಯನ್ನು ಈ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೀವಿ. ಸೊ 23ನೇ ಶ್ಲೋಕದಿಂದ 26ನೇ ಶ್ಲೋಕ, ಈ 4 ಶ್ಲೋಕಗಳಲ್ಲಿ ಭಗವಂತನ ಚಕ್ರ, ಗದಾ, ಶಂಖ ಮತ್ತೆ ಭಗವಂತನ ಖಡ್ಗ ಮತ್ತೆ ಭಗವಂತನ ಇದು ಶೀಲ್. ಸೊ ಅದರಿಂದ ರಕ್ಷಣೆಯ ಯಾಚನೆ ಇಲ್ಲಿದೆ. 23ನೇ ಶ್ಲೋಕದಲ್ಲಿ ಸುದರ್ಶನ ಚಕ್ರದಿಂದ ರಕ್ಷಣೆಗೆ. ಸೊ ಸುದರ್ಶನ ಚಕ್ರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ನಾವು. ಚಕ್ರಂ ಯುಗಾಂತಾನಲತಿಗ್ಮನೇಮಿ ಭ್ರಮತ್ ಸಮಂತಾದ್ ಭಗವತ್ ಪ್ರಯುಕ್ತಂ ದಂದಗ್ಧಿ ಅರಿಸೈನ್ಯಮಾಶು ಕಕ್ಷಂ ಯಥಾವಾತು ಸಖೋ ಹುತಾಶಃ. ಶಾಂತಿಮಯಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನಿಂದ ಚಾಲಿತವಾಗಿ 4 ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿರುವ ಪರಮ ಪ್ರಭುವಿನ ಚಕ್ರವು ಯುಗಾಂತದ ಪ್ರಳಯಾಗ್ನಿಯಂತೆ ವಿನಾಶಕಾರಿಯಾದ ತೀಕ್ಷ್ಣ ಧಾರೆಯನ್ನು ಪಡೆದಿದೆ. ದಗದಗಿಸುವ ಬೆಂಕಿಯು ಮಾರುತನ ಸಹಾಯದಿಂದ ಒಣ ಹುಲ್ಲನ್ನು ಸುಟ್ಟು ಭಸ್ಮ ಮಾಡುವಂತೆ ಸುದರ್ಶನ ಚಕ್ರವು ನಮ್ಮ ಶತ್ರುಗಳನ್ನು ಸುಟ್ಟು ಬೂದಿ ಮಾಡಲಿ. ಹರೇ ಕೃಷ್ಣ. ದಂದಗ್ಧಿ ಅರಿಸೈನ್ಯ ಮಾಸು. ಸೊ ಎಲ್ಲ ಶತ್ರುಗಳ ಸೈನ್ಯವನ್ನು ನಾಶ ಮಾಡಲಿ. ಸೊ ಇಂದ್ರನಿಗೆ ಇದೇ ಬೇಕಿತ್ತು. ಸೊ ಇಂದ್ರನಿಗೆ ಸೂಕ್ತವಾದ ಪ್ರಾರ್ಥನೆಗಳನ್ನ ವಿಶ್ವರೂಪರು ಹೇಳಿಕೊಡ್ತಾ ಇದ್ದಾರೆ. ಸೊ ನೋಡಿ, ಇಂದ್ರ ಈಗ ಅಸುರ ಜೊತೆ ಯುದ್ಧ ಮಾಡಬೇಕು. ಕೆಲವೊಮ್ಮೆ ಆಕಾಶದಲ್ಲಿ, ಕೆಲವೊಮ್ಮೆ ನೆಲದ ಮೇಲೆ, ಕೆಲವೊಮ್ಮೆ ನೀರಲ್ಲಿ, ಕೆಲವೊಮ್ಮೆ ಹಗಲಲ್ಲಿ, ರಾತ್ರಿಯಲ್ಲಿ. ಸೊ ಎಲ್ಲಾ ಸಮಯದಲ್ಲಿ ರಕ್ಷಣೆ ಬೇಕಲ್ಲ. ಸೊ ಇದು ನಾರಾಯಣ ಕವಚ ಕಂಪ್ಲೀಟ್ ಪ್ರೊಟೆಕ್ಷನ್. ಸೊ ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲಿ ಎಲ್ಲರಿಂದಲೂ ರಕ್ಷಣೆಯನ್ನು ಒದಗಿಸಿಕೊಡುತ್ತೆ ಈ ನಾರಾಯಣ ಕವಚ. ಅದಕ್ಕಾಗಿ ಈ ಮಂತ್ರವನ್ನ ಪಠಿಸಿದ ಮೇಲೆ ಇಂದ್ರನು ಬಲಶಾಲಿ ಆಗ್ತಾನೆ, ಶಕ್ತಿಶಾಲಿ ಆಗ್ತಾನೆ, ಮತ್ತೆ ಯುದ್ಧಕ್ಕೆ ಇಳಿತಾನೆ, ಯುದ್ಧದಲ್ಲಿ ಗೆಲ್ತಾನೆ. ಭಗವಂತನ ಗದೆಗೆ ಪ್ರಾರ್ಥನೆ. ಗದೇಶ ನಿಷ್ಪರ್ಶನ ವಿಷ್ಪುಲಿಂಗೆ ನಿಷ್ಫಿಂಡಿ ಅಜಿತ ಪ್ರಿಯಾಸಿ ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷೋ ಭೂತಗ್ರಹಾಂಶ್ಚೂರ್ಣಯಚೂರ್ಣಯಾರೀನ್. ಭಗವತಿ ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನ ಕೈಯಲ್ಲಿರುವ ಹೇ ಗದೆಯೇ, ನೀನು ಸಿಡಿಲಿನಂತಹ ಉಜ್ವಲವಾದ ಬೆಂಕಿಯ ಕಿಡಿಗಳನ್ನು ಕಾರುತ್ತಿರುವೆ. ನೀನು ಪ್ರಭುವಿಗೆ ಅತ್ಯಂತ ಪ್ರಿಯನಾಗಿದ್ದೀಯೆ. ನಾನು ಅವನ ದಾಸ. ಆದುದರಿಂದ ದುಷ್ಟ ಜೀವಿಗಳಾದ ಕೂಷ್ಮಾಂಡರು, ವೈನಾಯಕರು, ಯಕ್ಷರು, ರಾಕ್ಷಸರು, ಭೂತರು ಮತ್ತು ಗ್ರಹಗಳನ್ನು ಚೂರ್ಣೀಕೃತಗೊಳಿಸಲು ನನಗೆ ಸಹಾಯ ಮಾಡು. ದಯವಿಟ್ಟು ಅವರನ್ನೆಲ್ಲ ಪುಡಿ ಮಾಡು. ಪುಡಿ ಮಾಡು. ಸೊ ಗದೆಯಿಂದ ಪುಡಿ, ಗದೆಯ ಪ್ರಹಾರದಿಂದ ಎಲ್ಲ ದುಷ್ಟರು ಪುಡಿ ಆಗ್ತಾರೆ. ಸೊ ಇದು ಚಕ್ರ ಮತ್ತೆ ಗದೆಗೆ ಪ್ರಾರ್ಥನೆ. ನಂತರ ಶಂಖಕ್ಕೆ ಪ್ರಾರ್ಥನೆ. ಪಾಂಚಜನ್ಯ. ತ್ವಂ ಯಾತು ಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟೀನ್ ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತೋ ಭೀಮಸ್ವನೋರೇ ಹೃದಯಾಣಿ ಕಂಪಯನ್. ಓಕೆ, ಎಲ್ಲ ಹೆಸರು ಕಂಪ್ಲೀಟ್ ಆಗಿದೆ. ಯಾರು ಓದಿಲ್ಲ? ಅವ್ರು ಓದ್ಬೋದು. ಇಲ್ಲಿಯವರು ಯಾರು ಓದಿಲ್ಲ? ಪ್ರಭುಜಿ, ಓದಿ ಸರಸ್ವತಿ ಮತ್ತೆ. ಶಂಖಗಳಲ್ಲಿ ಶ್ರೇಷ್ಠನೇ, ಪ್ರಭುಗಳ ಕೈಯಲ್ಲಿರುವ ಹೇ ಪಾಂಚಜನ್ಯವೇ, ನೀನು ಸದಾ ಭಗವಾನ್ ಕೃಷ್ಣನ ಶ್ವಾಸದಿಂದ ತುಂಬಿರುತ್ತೀಯೇ.
ಆದುದರಿಂದ ನೀನು ರಾಕ್ಷಸರು, ಪ್ರಥಮ ಗಣಗಳು, ಪ್ರೇತ್ರಗಳು, ಮಾತೃಗಳು, ಪಿಶಾಚಗಳು ಮತ್ತು ಘೋರ ದೃಷ್ಟಿಯಿಂದ ಬ್ರಹ್ಮ ರಾಕ್ಷಸರ ಹೃದಯಗಳಲ್ಲಿ ಕಂಪನ ಉಂಟು ಮಾಡುವ ಭಯಂಕರ ಶಬ್ದ ರಂಗವನ್ನು ಸೃಷ್ಟಿ ಮಾಡುತ್ತೀಯೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಶಂಖವನ್ನು ಊದಿದಾಗ ಈ ದುಷ್ಟಶಕ್ತಿಗಳೆಲ್ಲ ಓಡೋಗ್ತವೆ. ರಾಕ್ಷಸರು, ಪಿಶಾಚರು, ಪ್ರೇತ, ಮಾತ, ಬ್ರಹ್ಮ ರಾಕ್ಷಸರು ಇವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ನೆಕ್ಸ್ಟ್ ಸೊ ಖಡ್ಗ ಮತ್ತು ಕವಚ, ಖಡ್ಗಕ್ಕೆ ಮತ್ತು ಕವಚಕ್ಕೆ ಪ್ರಾರ್ಥನೆಯಲ್ಲಿದೆ. ತ್ವಂ ತಿಗ್ಮಧಾರಾಸಿ ವರಾರಿ ಸೈನ್ಯಂ ಏಷ ಪ್ರಯುಕ್ತೋ ಮಮ ಛಿಂದಿ ಛಿಂದಿ ಚಕ್ಷೂಂಸಿ ಚರ್ಮಾನ್ ಛತಛಂದ್ರ ಛಾಡಯ ದ್ವಿಷಾಂ ಅಘೋನಾಂ ಹರ ಪಾಪ ಚಕ್ಷುಷಾಂ. ಯಾರಾದ್ರೂ ಓದದೇ ಇರೋರು ಇದ್ದೀರಾ? ಎನಿ ನ್ಯೂ ಡ್ಯೂಟಿ? ಯಾರು ಓದಿಲ್ಲ? ಹರೇ ಕೃಷ್ಣ ಪ್ರಭು, ಓದ್ಲಾ? ಹಾ, ಓದಿ ಮಾತಾಡಿ. ಅನುವಾದ. ತೀಕ್ಷ್ಣಧಾರೆಯ ಖಡ್ಗಗಳ ದೊರೆಯೇ, ದೇವೋತ್ತಮ ಪರಮಪುರುಷನಿಂದ ನೀನು ಪ್ರಯುಕ್ತನಾಗಿದ್ದೀಯೆ. ನನ್ನ ಶತ್ರು ಸೈನಿಕರನ್ನು ದಯವಿಟ್ಟು ತುಂಡರಿಸು, ದಯವಿಟ್ಟು ಅವರನ್ನು ಛಿದ್ರ ಮಾಡು. ಚಂದ್ರನಂತಹ 100 ಉಜ್ವಲ ವರ್ತುಲಗಳನ್ನು ಹೊಂದಿರುವ ಹೇ ಕವಚವೇ, ಪಾಪಿಷ್ಠ ಶತ್ರುಗಳ ಕಣ್ಣುಗಳನ್ನು ದಯವಿಟ್ಟು ಮುಚ್ಚು, ಅವರ ದುಷ್ಟ ಕಣ್ಣುಗಳನ್ನು ಕಿತ್ತು ಹಾಕು. ಹರೇ ಕೃಷ್ಣ. ಈ ರೀತಿ ಭಗವಂತನ ಆಯುಧಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಈಗ 27ರಿಂದ 34ನೇ ಶ್ಲೋಕದವರೆಗೂ ಈ ಶ್ಲೋಕಗಳಲ್ಲಿ ಭಗವಂತನ ಶಕ್ತಿಗಳಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಭಗವಂತನ ನಾಮ ಮತ್ತು ಭಗವಂತನ ರೂಪದ ವರ್ಣನೆಯಲ್ಲಿದೆ. ಎನ್ನೋ ಭಯಂ ಗೃಹೇಭ್ಯೋ ಭೂತ್ ಕೇತುಭ್ಯೋ ನೃಭ್ಯ ಏವ ಚ ಸರಿಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯೋ ಅಂಹೋಭ್ಯೋ ಏವ ಚ ಸರ್ವಾಣಿ ಏತಾನಿ ಭಗವನ್ ನಾಮರೂಪಾನುಕೀರ್ತನಾತ್ ಪ್ರಯಾಂತು ಸಂಕ್ಷಯಂ ಸದ್ಯೋ ಯೇನ ಶ್ರೇಯ ಪ್ರತೀಪಕಾಃ. ವೇಟ್ ಮಾತಾಡಿ. ಫಸ್ಟ್ ಭಾನುಕುಮಾರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ. ದೇವೋತ್ತಮ ಪರಮ ಪುರುಷನ ದಿವ್ಯ ನಾಮ, ರೂಪ, ಗುಣಗಳು ಮತ್ತು ಪರಿವಾರದ ಸಂಕೀರ್ತನೆಯು ನಮ್ಮನ್ನು ದುಷ್ಟಗ್ರಹಗಳು, ಉಲ್ಕೆಗಳು, ಅಸೂಯಪರ ಮಾನವರು, ಸರ್ಪಗಳು, ಚೇಳುಗಳು ಮತ್ತು ಹುಲಿ ತೋಳಗಳಂತಹ ಪ್ರಾಣಿಗಳ ಪ್ರಭಾವದಿಂದ ರಕ್ಷಿಸಲಿ. ಅದು ಭೂತಗಳಿಂದ ಮತ್ತು ಭೂಮಿ, ಆಕಾಶ, ಅಗ್ನಿ, ಜಲ, ಗಾಳಿ ಎಂಬ ಲೌಕಿಕ ಮೂಲ ವಸ್ತುಗಳಿಂದ ನಮ್ಮನ್ನು ರಕ್ಷಿಸಲಿ. ಮಿಂಚು ಹಾಗೂ ನಮ್ಮ ಪೂರ್ವ ಪಾಪ ಕರ್ಮಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಪವಿತ್ರ ಜೀವನಕ್ಕೆ ಉಂಟಾಗುವ ಈ ಅಡೆತಡೆಗಳ ಬಗೆಗೆ ನಾವು ಸದಾ ಭೀತರಾಗಿರುತ್ತೇವೆ. ಆದ್ದರಿಂದ ಅವುಗಳೆಲ್ಲವೂ ಹರೇ ಕೃಷ್ಣ ಮಹಾಮಂತ್ರದ ಜಪದಿಂದ ಪೂರ್ತಿಯಾಗಿ ನಾಶವಾಗಲಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ನಾಮ ಅಂತ ಇದೆ ಶ್ಲೋಕದಲ್ಲಿ, ಬಟ್ ಪ್ರಭುಪಾದ ಹರೇ ಕೃಷ್ಣ ಮಂತ್ರ ಅಂತ ಕ್ಲಿಯರ್ ಆಗಿದೆ, ಗೊರಿದೆ. 29ನೇ ಶ್ಲೋಕದಲ್ಲಿ ಭಗವಂತನ ವಾಹನವಾದ ಗರುಡನಿಗೆ ಪ್ರಾರ್ಥನೆ ಮತ್ತು ಭಗವಂತನ ಕಮಾಂಡರ್ ಇನ್ ಚೀಫ್ ವಿಶ್ವಕ್ಷೇನನಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಗರುಡೋ ಭಗವಾನ್ ಸ್ತೋತ್ರ ಸ್ತೋಭಶ್ಚಂದೋಮಯ ಪ್ರಭು ರಕ್ಷತು ಅಶೇಷ ಕೃಚ್ಛ್ರೇಭ್ಯೋ ವಿಶ್ವಕ್ಷೇನ ಸ್ವನಾಮಭೀಃ. ಯಾರು ಓದಿಲ್ಲ? ಓದಿದಿರೋರು ಯಾರಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ವರದರಾಜನ್ ಓದ್ಲಾ ಪ್ರಭುಜಿ? ನಾನು ಓದಿ, ವರದರಾಜನ್ ಓದಿ. ಹರೇ ಕೃಷ್ಣ ಪ್ರಭುಜಿ. ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನು ಪರಮ ಪೂಜನೀಯ, ಏಕೆಂದರೆ ಅವನು ಪರಮ ಪ್ರಭುವಿನಷ್ಟೇ ಸಮರ್ಥನಾಗಿದ್ದಾನೆ. ಅವನು ವೇದಗಳ ಸಾಕಾರ ರೂಪ. ಆಯ್ದ ಶ್ಲೋಕಗಳಿಂದ ಅವನನ್ನು
ಆರಾಧಿಸುತ್ತಾರೆ. ಅವನು ನಮ್ಮನ್ನು ಎಲ್ಲ ಅಪಾಯಕರ ಸನ್ನಿವೇಶಗಳಿಂದಲೂ ರಕ್ಷಿಸಲಿ. ದೇವೋತ್ತಮ ಪುರುಷನಾದ ವಿಶ್ವೇಕ್ಷಣನು ಕೂಡ ತನ್ನ ಪುಣ್ಯನಾಮಗಳಿಂದ ನಮ್ಮನ್ನು ಸಕಲ ಅಪಾಯಗಳಿಂದ ರಕ್ಷಿಸಲಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಕೃಷ್ಣ. ಸೊ ಗರುಡರಿಗೆ ಪ್ರಾರ್ಥನೆ, ವಿಶ್ವಕ್ಷೇನರಿಗೆ ಪ್ರಾರ್ಥನೆ. ನಂತರ 30ನೇ ಶ್ಲೋಕದಲ್ಲಿ ಭಗವಂತನ ನಾಮ ರೂಪ, ಭಗವಂತನ ವಾಹನ ಮತ್ತೆ ಇತರ ಭಗವಂತನ ಪಾರ್ಷದರಿಗೆ ಪ್ರಾರ್ಥನೆ. ಸರ್ವಾಪದ್ಯೋ ಹರೇ ನಾಮ ರೂಪಯಾನಾಯುಧಾನಿನಃ ಬುದ್ಧೀಂದ್ರಿಯ ಮನಃ ಪ್ರಾಣಾನ್ ಪಾಂತು ಪಾರ್ಷದ ಭೂಷಣಾಃ. ಯಾರು ಹೋಗಿಲ್ಲ? ಸ್ಯಾಮ್ಸಂಗ್ ಹೆಸರೇನು ಗೊತ್ತಿಲ್ಲ ನನಗೆ. ಪ್ರಭುಜಿ, ನಾನು ಪ್ರಭಾ ಮಾತಾಜಿ. ಹೌದು. ಓಕೆ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನ ಪವಿತ್ರ ನಾಮಗಳು, ಅವನ ದಿವ್ಯ ರೂಪಗಳು, ಅವನ ವಾಹನಗಳು, ಅವನೊಡನೆ ಸದಾ ಭೂಷಣವಾಗಿರುವ ಎಲ್ಲ ಆಯುಧಗಳು ನಮ್ಮ ಬುದ್ಧಿ, ಇಂದ್ರಿಯ, ಮನಸ್ಸು ಮತ್ತು ಪ್ರಾಣವಾಯುವನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ. ಹರೇ ಕೃಷ್ಣ ಪ್ರಭುಜಿ. ಗುರುಪಾದ್ರಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ಅದೇನಂತಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲ ಆಯುಧ ಧಾಮ ಎಲ್ಲವೂ ಒಂದೇ, ಅದ್ವಯ. ಅದ್ವೈತಂ ಅಚ್ಯುತಂ. ಸೊ ಭಗವಂತನಿಗೆ ಇನ್ನೊಂದು ಹೆಸರು ಅದ್ವಯ ಅಂತಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳಿಗೆ ಯಾವುದೇ ಭೇದವಿಲ್ಲ. ಸೊ ಎಲ್ಲವೂ ದಿವ್ಯವಾದವು, ಎಲ್ಲವೂ ನಮಗೆ ರಕ್ಷಣೆಯನ್ನು ಒದಗಿಸಿ ಕೊಡಬಹುದು ಅಂತಹ ಸಾಮರ್ಥ್ಯ ಅವರಲ್ಲಿದೆ. ಸೊ 31ನೇ ಶ್ಲೋಕದಲ್ಲಿ ಸೊ ಭಗವಂತನಿಗೆ ಪ್ರಾರ್ಥನೆ. ಯಥಾ ಹಿ ಭಗವಾನ್ ಏವ ವಸ್ತುತಃ ಸದಸಚ್ಚಯತ್ ಸತ್ಯೇನಾನೇನ ನ ಸರ್ವೇ ಯಾಂತು ನಾಶಂ ಉಪದ್ರವಾಃ. ಮತ್ತೆ ಮಹಾಭಾವನಿ ಮಾತಾಡಿ. ವಿಶ್ವದ ಜಡ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿಯು ಲೌಕಿಕವಾದದ್ದು, ಆದರೆ ಅದು ದೇವೋತ್ತಮ ಪರಮಪುರುಷನಿಗಿಂತ ಬೇರೆಯಾದದ್ದಲ್ಲ. ಏಕೆಂದರೆ ಅಂತಿಮವಾಗಿ ಅವನೇ ಎಲ್ಲ ಕಾಲಗಳಿಗೂ ಕಾರಣ. ವಾಸ್ತವವಾಗಿ ಕಾರಣ ಮತ್ತು ಪರಿಣಾಮಗಳು ಒಂದೇ, ಏಕೆಂದರೆ ಕಾರಣವು ಪರಿಣಾಮದಲ್ಲಿ ಸೇರಿದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಪರಮಸತ್ಯನು ತನ್ನ ಯಾವುದೇ ಶಕ್ತಿಯುತ ಭಾಗಗಳಿಂದ ನಮ್ಮ ಎಲ್ಲ ಆಪತ್ತುಗಳನ್ನು ನಾಶ ಮಾಡಬಲ್ಲ. ಧನ್ಯವಾದಗಳು. ಹರೇ ಕೃಷ್ಣ. ಇದು ಸ್ವಲ್ಪ ಏನಂತಾರೆ ಈ ಶ್ಲೋಕ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಭಗವಂತ ಈ ಜಗತ್ತಲ್ಲ, ಆದ್ರೆ ಈ ಜಗತ್ತು ಭಗವಂತನದ್ದು, ಈ ಜಗತ್ತು ಭಗವಂತನ ಶಕ್ತಿ. ಸೊ ಭಗವಂತ ಈ ಜಗತ್ತಿಗೆ ಕಾರಣ. ಓಕೆ, ಈ ಜಗತ್ತು ಪರಿಣಾಮ. ಸೊ ದಿಸ್ ವರ್ಲ್ಡ್ ಇಸ್ ದ ಎಫೆಕ್ಟ್ ಅಂಡ್ ಲಾರ್ಡ್ ಇಸ್ ದ ಕಾಸ್. ಆದರೆ ಪರಿಣಾಮದಲ್ಲಿ ಕಾರಣವು ಇರ್ತದೆ. ಓಕೆ, ಸೊ ಇನ್ ದ ಎಫೆಕ್ಟ್ ದ ಕಾಸ್ ಇಸ್ ಆಲ್ಸೋ ಪ್ರೆಸೆಂಟ್. ಅದಕ್ಕಾಗಿ ಇಡೀ ಜಗತ್ತು ಭಗವಂತನ ಒಂದು ಸ್ವರೂಪ. ಇದು ಇಡೀ ಜಗತ್ತು ಭಗವಂತನ ಶಕ್ತಿ, ಭಗವಂತನ ಒಂದು ಸ್ವರೂಪ ಆದ ಕಾರಣ ಭಗವಂತ ತನ್ನ ಯಾವುದೇ ಶಕ್ತಿಯಿಂದ ಈ ವಿಶ್ವದ ಯಾವುದೇ ಮೂಲೆಯಲ್ಲಿ ಕೂಡ ನಮಗೆ ರಕ್ಷಣೆಯನ್ನು ಕೊಡಬಹುದು. ಅದಕ್ಕೆ ಭಗವಂತ ದಯವಿಟ್ಟು ನಮಗೆ ರಕ್ಷಣೆ ಕೊಡುವಂತ ಹೇಳಿ. ಸೊ 32, 33 ಶ್ಲೋಕದಲ್ಲಿ ಭಗವಂತ ಸರ್ವಜ್ಞ ಮತ್ತೆ ಸರ್ವಗಃ. ಭಗವಂತನಿಗೆ ಎಲ್ಲ ಗೊತ್ತಿದೆ ಮತ್ತೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಯಥೈಕಾತ್ಮ್ಯಾನುಭಾವಾನಾಂ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ಭಗವಂತ ಸರ್ವಗ ಮತ್ತೆ ಭಗವಂತ ಸರ್ವಜ್ಞ. ಓಕೆ, ಯಶೋಧ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ.
ದೇವೋತ್ತಮ ಪರಮಪುರುಷ ಜೀವಿಗಳು, ಲೌಕಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ಸಮಸ್ತ ಸೃಷ್ಟಿ ಇವುಗಳೆಲ್ಲವೂ ಪ್ರತ್ಯೇಕ ವಸ್ತುಗಳು. ಆದರೆ ಅಂತಿಮ ವಿಶ್ಲೇಷಣೆಯಲ್ಲಿ ಅವೆಲ್ಲವೂ ಸೇರಿ ಏಕೈಕ ಪರಮಪುರುಷ ಎಂದರೆ ದೇವೋತ್ತಮ ಪರಮಪುರುಷನಾಗುತ್ತೇವೆ. ಆದುದರಿಂದ ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸುವವರು ವೈವಿಧ್ಯದಲ್ಲಿ ಏಕತೆಯನ್ನು ಕಾಣುತ್ತಾರೆ. ಅಂತಹ ಪ್ರಗತಿ ಸಾಧಿಸುವವರಿಗೆ ಭಗವಂತನ ದೈಹಿಕ ಅಲಂಕಾರಗಳು, ಅವನ ನಾಮ, ಕೀರ್ತಿ, ಗುಣಗಳು ಹಾಗೂ ರೂಪಗಳು ಮತ್ತು ಅವನ ಕೈಯಲ್ಲಿರುವ ಆಯುಧಗಳು ಇವುಗಳೆಲ್ಲ ಅವನ ಸಾಮರ್ಥ್ಯದ ಪ್ರಕಟ ರೂಪಗಳು. ಅವರ ಉನ್ನತ ಆಧ್ಯಾತ್ಮಿಕ ಅರಿವಿಗೆ ಅನುಗುಣವಾಗಿ ಅನೇಕ ರೂಪವನ್ನು ವ್ಯಕ್ತಪಡಿಸುವ ಸರ್ವಜ್ಞನಾದ ಪ್ರಭುವು ಎಲ್ಲೆಲ್ಲಿಯೂ ಇದ್ದಾನೆ. ಅವನು ಎಲ್ಲೆಡೆಯಲ್ಲಿಯೂ ಸಕಲ ಆಪತ್ತುಗಳಿಂದಲೂ ನಮ್ಮನ್ನು ರಕ್ಷಿಸಲಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ಎರಡು ಗುಣಗಳೇನಿದೆಯಲ್ಲ ತುಂಬಾ ಮುಖ್ಯವಾದ ಗುಣಗಳು. ಭಗವಂತ ಸರ್ವಜ್ಞ ಮತ್ತೆ ಭಗವಂತ ಸರ್ವವ್ಯಾಪಿ, ಸರ್ವಗಹ. ಭಗವಂತ ಸರ್ವಜ್ಞ ಅಂತಂದ್ರೆ ಭಗವಂತನಿಗೆ ಎಲ್ಲ ಗೊತ್ತು. ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳು, ನಾವು ಮಾಡಿದಂತಹ ಕರ್ಮಗಳು, ನಾವು ನಮ್ಮ ವಿಚಾರಗಳು, ನಮ್ಮ ಆಸೆಗಳು ಎಲ್ಲವೂ ಗೊತ್ತು ಭಗವಂತನಿಗೆ. ಸೊ ಭಗವಂತ ಅದನ್ನೆಲ್ಲ ಪೂರೈಸ್ತಾನೆ. ಅದು ಕಷ್ಟ ಬಂದಾಗ ರಕ್ಷಣೆಯನ್ನು ಕೊಡ್ತಾನೆ. ಸೊ ಈ ಒಂದು ಕಾನ್ಫಿಡೆನ್ಸ್ ಇರಬೇಕು ನಮಗೆ. ಕೃಷ್ಣ ನೋಸ್. ಕೆಲವೇ ಭಕ್ತರು ಏನಂತಾರೆ, ತುಂಬಾ ಕಷ್ಟ ಬಂದಾಗ ಕಂಪ್ಲೇಂಟ್ ಮಾಡ್ತಾರೆ, ಭಗವಂತ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಆದರೆ ನಮಗೇನು ವಿಶ್ವಾಸ ಇರಬೇಕಂದ್ರೆ ಭಗವಂತನಿಗೆ ಗೊತ್ತು ನಾನು ಈ ಕಷ್ಟದಲ್ಲಿ ಇದ್ದೀನಿ ಅಂತ. ಸೊ ಭಗವಂತನಿಗೆ ಗೊತ್ತಿದ್ರೆ ನಾವೇ ಟೆನ್ಷನ್ ತಗೋಬೇಕು, ರೈಟ್? ನಾವು ಭಗವಂತನ ಸೇವೆ ಮಾಡ್ಬೇಕಷ್ಟೇ. ಸೊ ಭಗವಂತ ಉಳಿದಿದ್ದೆಲ್ಲ ನೋಡ್ಕೊಂತಾನೆ, ರೈಟ್? ಸೊ ವಿ ಶುಡ್ ರಿಮೇನ್ ಶೆಲ್ಟರ್ಡ್ ಇನ್ ಕೃಷ್ಣ. ಕೃಷ್ಣನಿಗೆ ಶರಣಾಗಬೇಕಷ್ಟೇ. ಭಗವಂತ ನಮಗೆ ಬೇಕಾದ ಎಲ್ಲ ಏನಂತಾರೆ ರಕ್ಷಣೆಯನ್ನ ಒದಗಿಸಿ ಕೊಡ್ತಾನೆ. ಸೊ ಅರ್ಜುನ ಏನ್ ಮಾಡಿದ? ಕೃಷ್ಣನಿಗೆ ಶರಣಾದ. ಸೊ ಕೃಷ್ಣ ಅರ್ಜುನನಿಗೆ ಸಕಲ ರಕ್ಷಣೆಯನ್ನು ಕೊಟ್ಟ. ಸರ್ವಧರ್ಮಾನ್ ಪ್ರತ್ಯರ್ಚ ಮಾಮೇಕಂ ಶರಣಂ ವ್ರಜಹಂತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಸೊ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಸ್ತ್ರ ಶಾಂತಿಂ ನಿಗಚ್ಚತಿ ಕೌಂತೆಯ ಪರಿಜಾನೀಹಿ ನಮೇ ಭಕ್ತಾಃ ಪ್ರಣಶ್ಯತಿ. ನನ್ನ ಭಕ್ತರು ಎಂದು ಅವರ ವಿನಾಶವಾಗುವುದಿಲ್ಲ ಅನ್ನುವ ಒಂದು ಮಾತನ್ನ ಕೃಷ್ಣ ಯಾವಾಗಲೂ ಕಾಪಾಡ್ತಾನೆ. ಸೊ ಹಾಗಾಗಿ ಕೃಷ್ಣನಿಗೆ ಗೊತ್ತಿದ್ರೆ ನಾವು ಟೆನ್ಷನ್ ಫ್ರೀ ಆಗಬೇಕು. ಸೊ ಕೃಷ್ಣನಿಗೆ ಗೊತ್ತಿದೆ ಅಂತ ವಿಶ್ವಾಸ ನಮಗಿರ್ಬೇಕಷ್ಟೇ. ಸೊ ಕೃಷ್ಣನಿಗೆ ಗೊತ್ತಿದೆ, ಕೃಷ್ಣ ವಿಲ್ ಟೇಕ್ ಕೇರ್. ನಾವೇನ್ ಮಾಡಬೇಕು? ಭಗವಂತನಿಗೆ ಇನ್ನಿಷ್ಟು ತೀವ್ರವಾಗಿ ಶರಣಾಗಬೇಕಷ್ಟೇ. ಸೊ ಈ ರೀತಿ ಮತ್ತೆ ನರಸಿಂಹದೇವರಿಗೆ ಪ್ರಾರ್ಥನೆ. ಸೊ ಎಲ್ಲ ಪ್ರಾರ್ಥನೆಗಳನ್ನ ಮುಗಿಸಿ ಲಾಸ್ಟ್ ಅಲ್ಲಿ ಇದು ಕೊನೆಯ ಪ್ರಾರ್ಥನೆ, 34ನೇ ಶ್ಲೋಕ. ಸೊ ನರಸಿಂಹದೇವರಿಗೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ರಕ್ಷಣೆ ಕೊಡೋದ್ರಲ್ಲಿ ನರಸಿಂಹದೇವರು ನಂಬರ್ 1, ರೈಟ್? ತನ್ನ ಭಕ್ತ ಪ್ರಹ್ಲಾದನಿಗೆ ರಕ್ಷಣೆಯನ್ನು ಕೊಟ್ಟ. ಸೊ ಅದಕ್ಕಾಗಿ ನರಸಿಂಹದೇವರಿಗೆ ವಿಶೇಷ ಪ್ರಾರ್ಥನೆಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ವಿದಿಕ್ಷು ದಿಕ್ಷೂರ್ಧ್ವಂ ಅಧಃ ಸಮಂತಾದ್ ಅಂತರ್ಬಹಿ ಭಗವಾನ್ ನರಸಿಂಹ ಪ್ರಹಾಪಯಲ್ಲೋಕ ಭಯಂ ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತ ತೇಜಾಃ. ಭಗವತಿ ಹರಣಿ ಮಾತು. ಭಗವತಿ ಹರಣಿ ಮಾತು ಭಾನುಕುಮಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಹ್ಲಾದ ಮಹಾರಾಜ ಭಗವಾನ್ ನರಸಿಂಹದೇವನ ಪವಿತ್ರ ನಾಮವನ್ನು ಗಟ್ಟಿಯಾಗಿ ಉಚ್ಚರಿಸಿದನು. ಭಗವಾನ್ ನರಸಿಂಹದೇವನು ತನ್ನ ಭಕ್ತ ಪ್ರಹ್ಲಾದ ಮಹಾರಾಜನಿಗಾಗಿ ಗರಿಸುತ್ತಾನೆ. ಅಂತಹ ಪ್ರಭುವು ವಿಷ ಆಯುಧಗಳು, ನೀರು, ಅಗ್ನಿ, ವಾಯು ಮುಂತಾದವುಗಳಿಂದ ಬಲಢ್ಯರು ಎಲ್ಲ ದಿಕ್ಕುಗಳಲ್ಲಿಯೂ ಸೃಷ್ಟಿಸುವ ಅಪಾಯಗಳು ಎಲ್ಲ ಭೀತಿಯಿಂದ ನಮ್ಮನ್ನು ರಕ್ಷಿಸಲಿ. ಭಗವಂತನು ತನ್ನ ದಿವ್ಯ ಪ್ರಭಾವದಿಂದ ಅಂತಹವರ ತೇಜಸ್ಸನ್ನು ಮಸುಳಿಸಲಿ. ನರಸಿಂಹದೇವನು ನಮ್ಮನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಎಲ್ಲ ಮೂಲೆಗಳಲ್ಲಿಯೂ ಮೇಲು ಕೆಳಗು ಒಳಗು ಹೊರಗು ರಕ್ಷಿಸಲಿ. ಧನ್ಯವಾದ ಪ್ರಭುಜಿ. ಸರಳವಾಗಿ ಹೇಳ್ಬೇಕಂದ್ರೆ ಇತೋ ನರಸಿಂಹ ಪರತೋ ನರಸಿಂಹ ಯಥೋ ಯಥೋ ಯಾಮಿತೋ ನರಸಿಂಹ ಬಹಿರ್ ನರಸಿಂಹ ಹೃದಯ ನರಸಿಂಹ ನರಸಿಂಹ ಶರಣಂ ಪ್ರಭುದೇ. ಸೊ ಅದು ಸರಳ ಭಾಷೆಯಲ್ಲಿ ಆ ಶ್ಲೋಕ ಈಸಿ ಆಗ್ತದೆ ಆ ಶ್ಲೋಕ ಹೇಳೋದಕ್ಕೆ. ಸೊ ಅದೇ ತತ್ವವನ್ನು ಇಲ್ಲೂ ಕೂಡ ಹೇಳಿದ್ದಾರೆ. ಭಗವಂತ ಎಲ್ಲ ಕಡೆ ಇದ್ದಾನೆ. ಇತೋ ನರಸಿಂಹ ವಿದಿಕ್ಷು ದಿಕ್ಷೂರ್ಧ್ವಂ ಅಧಃ ಸಮಂತಾದ್, ರೈಟ್? ಎಲ್ಲಾ ದಿಕ್ಕುಗಳಲ್ಲಿ
10 ದಿಕ್ಕುಗಳಲ್ಲಿ ಇನ್ಕ್ಲೂಡಿಂಗ್ ಮೇಲೆ ಮತ್ತು ಕೆಳಗಡೆ, ಊರ್ಧ್ವಂ ಅಧಃ. ಸೊ ಮತ್ತು ಅಂತ ಬಹಿ, ರೈಟ್, ಬಹಿ ನರಸಿಂಹ, ಹೃದಯ ನರಸಿಂಹ, ರೈಟ್. ಸೊ ಮತ್ತೆ ಸೊ ಎಲ್ಲ ಸರ್ವವ್ಯಾಪಿಯಾಗಿದ್ದಾನೆ ಭಗವಂತ. ಸೊ ಈ ಭಗವಂತ ನಮಗೆ ಎಲ್ಲದರಿಂದ ನಮಗೆ ರಕ್ಷಣೆಯನ್ನು ಕೊಡಲಿ ಅಂತ ಇಲ್ಲಿ ಪ್ರಾರ್ಥನೆ. ಲೋಕ ಭಯಂ, ಲೋಕ ಭಯದಿಂದ ರಕ್ಷಣೆ ಕೊಡಲಿ. ಅಲ್ಲಿ ವಿಶೇಷವಾಗಿ ಪ್ರಹ್ಲಾದ್ ಮಹಾರಾಜ ಹಿರಣ್ಯಕಶಿಪು, ಪ್ರಹ್ಲಾದ್ ಮಹಾರಾಜನನ್ನು ಹಿರಣ್ಯಕಶಿಪಿಂದ ರಕ್ಷಣೆ ಕೊಟ್ಟ ನರಸಿಂಹದೇವ. ಆದರೆ ನಮಗೆ ಎಲ್ಲದರಿಂದ, ಪ್ರಾಣಿಗಳು, ವಿಷ, ಅಸ್ತ್ರಗಳು, ನೀರು, ಆಕಾಶ, ಬೆಂಕಿ, ಎಲ್ಲದರಿಂದಲೂ ಭಗವಂತ ನಮಗೆ ರಕ್ಷಣೆಯನ್ನು ಕೊಡಲಿ ಅಂತ ಇಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ನಾರಾಯಣ ಕವಚವನ್ನ ಇಲ್ಲಿ ಸಂಪೂರ್ಣಗೊಳಿಸ್ತಾರೆ. ಯಾರು? ವಿಶ್ವರೂಪರು. ಸೊ ನಾರಾಯಣ ಕವಚವನ್ನು ವರ್ಣಿಸಿದ ಮೇಲೆ ಸೊ ನಾರಾಯಣ ಕವಚ ಧರಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಪ್ರಯೋಜನ ಇಲ್ಲಿ ಒಂದು ಕಥೆ ಮುಖಾಂತರ ಇಲ್ಲಿ ಹೇಳ್ತಾರೆ. ಸೊ 35, 36, 37 ಶ್ಲೋಕದಲ್ಲಿ ಪ್ರಯೋಜನ, ನಂತರ ಒಂದು ಕಥೆ ಬರ್ತದೆ. ಸೊ ಆ ಕಥೆಯನ್ನು ಕೂಡ ಚರ್ಚೆ ಮಾಡೋಣ. ಮಘವನ್ ಅಂತಂದ್ರೆ ಇಂದ್ರ. ಮಘವನ್ ಇದಂ ಆಖ್ಯಾತಂ ವರ್ಮ ನಾರಾಯಣಾತ್ಮಕಂ ವಿಜಯಶ್ಯೇ ಅಂಜಸ ಏನ ದಂಶಿತೋ ಸುರಯೂಥಪಾನ್. ಓಕೆ, ಭಗವತಿ ಮಾತಾಜಿ ಗೊತ್ತಿರೋ? ಲಾಸ್ಟ್ ಟೈಮ್ ಓದಕ್ಕಾಗ್ಲಿಲ್ಲ ನಮ್ಗೆ. ಹರೇ ಕೃಷ್ಣ ಪ್ರಭುಜಿ. ವಿಶ್ವರೂಪ ಮುಂದುವರಿಸಿದ, ಹೇ ಇಂದ್ರನೇ, ಭಗವಾನ್ ನಾರಾಯಣನಿಗೆ ಸಂಬಂಧಿಸಿದ ಈ ರಹಸ್ಯ ಕವಚವನ್ನು ಕುರಿತು ನಾನು ನಿನಗೆ ವರ್ಣಿಸಿದ್ದಾನೆ. ಈ ರಕ್ಷಾ ಕವಚವನ್ನು ಧರಿಸಿ ರಾಕ್ಷಸರ ನಾಯಕರನ್ನು ಗೆಲ್ಲಲು ನೀನು ಖಂಡಿತವಾಗಿಯೂ ಸಮರ್ಥನಾಗುವೆ. ಫಸ್ಟ್ ಬೆನಿಫಿಟ್ ಏನು? ನೀನು ಅಸುರರನ್ನ ಗೆಲ್ಲಬಹುದು. ಅಸುರ ಯೂಥಪಾನ್ ದಂಶಿತೋ, ಅವರಿಂದ ನಿನಗೆ ರಕ್ಷಣೆ ಸಿಗ್ತದೆ. ಓಕೆ, ಸೊ ನಿನಗೆ ಫಸ್ಟ್ ಅವರಿಂದ ರಕ್ಷಣೆ ಸಿಗ್ತದೆ, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಏತದ್ ಧಾರಯಮಾಣಸ್ತು ಯಂ ಯಂ ಪಶ್ಯತಿ ಚಕ್ಷುಷಾ ಪದಾ ವಾ ಸಂಸ್ಪೃಶೇತ್ ಸದ್ಯಃ ಸಾಧ್ವಸಾತ್ ಸ ವಿಮುಚ್ಯತೆ. ಅದು ರೇಣುಕತೆ ಮತ್ತೆ. ಹರೇ ಕೃಷ್ಣ ಗುರುಜಿ. ವ್ಯಕ್ತಿಯು ಈ ಕವಚವನ್ನು ಧರಿಸಿದರೆ ಯಾರು ಯಾರನ್ನು ತನ್ನ ಕಣ್ಣುಗಳಿಂದ ನೋಡುತ್ತಾನೋ ಅಥವಾ ಕಾಲುಗಳಿಂದ ಸ್ಪರ್ಶಿಸುತ್ತಾನೋ ಅವರು ಮೇಲೆ ಹೇಳಿದ ಎಲ್ಲಾ ಅಪಾಯಗಳಿಂದಲೂ ಕೂಡಲೇ ಮುಕ್ತರಾಗುತ್ತಾರೆ. ಹರೇ ಕೃಷ್ಣ. ಅಂದ್ರೆ ಯಾರು ಈ ನಾರಾಯಣ ಕವಚವನ್ನು ಧರಿಸಿದ್ದಾರೆ, ಈಗ ನೀವೆಲ್ಲರೂ ನಾರಾಯಣ ಕವಚ ಪಠನ ಮಾಡಿದ್ದೀರಾ, ನೀವು ಅದನ್ನು ಧರಿಸಿದ್ದೀರಾ. ಅಫ್ಕೋರ್ಸ್ ಶ್ರದ್ಧೆಯಿಂದ, ಭಕ್ತಿಯಿಂದ ಇದನ್ನು ಮಾಡಿದ್ರೆ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಇದು ನಾರಾಯಣ ಕವಚ ಪಠನ ಮಾಡಿದ್ದಾರೆ, ಅವರು ಧರಿಸಿದ್ದಾರೆ, ಕವಚವನ್ನು ಧರಿಸಬೇಕು. ಬರೀ ಪಠನ ಅಲ್ಲ, ನಾವು ಆಕ್ಚುಲಿ ಕವಚವನ್ನ, ಭಗವಂತನ ನಾಮದ, ಪುಣ್ಯ ನಾಮದ ಕವಚವನ್ನು ನಾವು ಧರಿಸಿದ್ದೇವೆ. ಸೊ ಅಂತಹವರು ಅವರು ಕಣ್ಣಿನಿಂದ ನೋಡಿದರೆ, ಇನ್ನೊಬ್ಬರನ್ನು ನೋಡಿದರೆ, ಅವರು ಸಕಲ ಅಪಾಯಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಲಾಗಿದೆ. ಓಕೆ, ಸೊ ಈ ಕವಚದಿಂದ ಬೇರೆಯವ್ರಿಗೂ ಬೆನಿಫಿಟ್ ಇದೆ. ಉದಾಹರಣೆಗೆ ಸಂಕೀರ್ತನೆ ಮಾಡುವಾಗ ನಮಗೆ ಬೆನಿಫಿಟ್, ಆದರೆ ಉಚ್ಚ ಸಂಕೀರ್ತನೆ ಮಾಡಿದಾಗ, ನಗರ ಸಂಕೀರ್ತನೆ ಮಾಡಿದಾಗ ಅಕ್ಕಪಕ್ಕದಲ್ಲಿ ಕೇಳುವವರು ಕೂಡ, ಅವರು ಕೂಡ ಪವಿತ್ರರಾಗ್ತಾರೆ, ಅವರಿಗೂ ಕೂಡ ಕೃಪೆ ಸಿಗ್ತದೆ. ಸೊ ಎವ್ರಿ ಗೆಟ್ಸ್ ಬೆನಿಫಿಟ್. 37ನೇ ಶ್ಲೋಕದಲ್ಲಿ ಇನ್ನೊಂದು 3ನೇ ಬೆನಿಫಿಟ್, ನ ಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್ ರಾಜದಸ್ಯುಗ್ರಹಾದಿಭ್ಯೋ ವ್ಯಾಧಿ ಆದಿಭ್ಯಶ್ಚ ಕರ್ಹಿಚಿತ್. ಹರೇ ಕೃಷ್ಣ ಪ್ರಭು. ಓದ್ಲ ಪ್ರಭುಜಿ? ಓಕೆ, ಓದಿ. ನಾರಾಯಣ ಕವಚವೆಂಬ ಈ ಪ್ರಾರ್ಥನೆಯು ನಾರಾಯಣನಿಗೆ ಲೋಕೋತ್ತರವಾಗಿ ಸಂಬಂಧಿಸಿದ ಸೂಕ್ಷ್ಮ ಜ್ಞಾನವನ್ನು ಹೊಂದಿದೆ. ಈ ಸ್ತೋತ್ರವನ್ನು ಮಾಡುವವನಿಗೆ ಎಂದು ಕ್ಷೋಭೆ ತಟ್ಟುವುದಿಲ್ಲ. ಅವನಿಗೆ ಸರ್ಕಾರದ ಭಯವಾಗಲಿ, ಕಳ್ಳಕಾಕರ ಭಯವಾಗಲಿ, ದುಷ್ಟಶಕ್ತಿಗಳ ಭಯವಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ರೋಗದ ಬಾಧೆಯಾಗಲಿ ಇರುವುದಿಲ್ಲ. ಹರೇ ಕೃಷ್ಣ. ಇವರಿಗೆ ರಾಜರಿಂದ, ದಸ್ಯು ಕಳ್ಳರಿಂದ, ಗ್ರಹ ನಕ್ಷತ್ರ ದುಷ್ಟ ಗ್ರಹಗಳ ದೃಷ್ಟಿಯಿಂದ, ಅದು ಯಾವುದೇ ತರಹದ ವ್ಯಾಧಿ,
ಆ, ಎಲ್ಲದರಿಂದಲೂ ರಕ್ಷಣೆ ಸಿಗ್ತದೆ ಅಂತೇಳಿ ಹೇಳಲಾಗಿದೆ. ಓಕೆ, ಸೊ ನಾರಾಯಣ ಕವಚದ ಪ್ರಯೋಜನಗಳನ್ನು ಇಲ್ಲಿ ವರ್ಣಿಸಿದ್ದಾರೆ. ನಂತರ ಒಂದು ಕತೆ, ಕೌಶಿಕ ಅಂತ ಒಬ್ಬ ಋಷಿ ಇದ್ರು. ಆ ಋಷಿಗಳು ಈ ನಾರಾಯಣ ಕವಚವನ್ನು ಧರಿಸಿದ್ರು. ಆ ಋಷಿಗಳು ಅವರು ದೇಹತ್ಯಾಗ ಮಾಡಿದರು, ಆದರೆ ಅವರ ಮೂಳೆಗಳು ಹಾಗೆ ಉಳಿದಿತ್ತು. ಸೊ ಆ ಮೂಳೆಗಳು ನಾಶ ಆಗಲಿಲ್ಲ. ಸೊ ಆದರೆ ಆ ನಾರಾಯಣ ಕವಚ ಮೂಳೆಗಳ ಮೇಲೆ ಇನ್ನೂ ಇತ್ತು. ಒಬ್ಬ ಗಂಧರ್ವ ಚಿತ್ರರಥ ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಹೋಗ್ತಾ ಇದ್ದ. ಆ ಮೂಳೆಗಳು ಬಿದ್ದಂತ ಸ್ಥಳದ ಮೇಲಿಂದ ಹಾರಿಕೊಂಡು ಹೋಗ್ತಾ ಇದ್ದ ವಿಮಾನದಲ್ಲಿ. ಆ ವಿಮಾನದ ಬ್ಯಾಲೆನ್ಸ್ ತಪ್ಪೋಯ್ತು, ಅವನು ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟ. ಯಾಕೆ ಅಂತ ಪ್ರಶ್ನಿಸಿದಾಗ ಅವಾಗ ಗೊತ್ತಾಗ್ತದೆ, ಈ ಋಷಿಗಳು, ಕೌಶಿಕ ಋಷಿಗಳು ಇಲ್ಲಿ ದೇಹತ್ಯಾಗ ಮಾಡಿದ್ರೆ ಅವ್ರ ಮೂಳೆಗಳು ಇನ್ನೂ ಇಲ್ಲೇ ಇದೆ. ಸೊ ಅದಕ್ಕೆ ನಾರಾಯಣ ಕವಚದ ಪ್ರಭಾವದಿಂದ ನಾನು ಮೇಲಿಂದ ಕೆಳಗಡೆ ಬಿದ್ದೆ, ಅದಕ್ಕಾಗಿ ಅವರು ಅದು ಕ್ಷಮೆ ಕೇಳಿ ಮತ್ತೆ ಆ ಒಂದು ಮೂಳೆಗಳನ್ನೆಲ್ಲ ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಅವರು ಸ್ನಾನ ಮಾಡಿ ಮತ್ತೆ ಮುಂದುವರಿಸ್ತಾರೆ ಪ್ರಯಾಣವನ್ನು. ಸೊ ಈ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇಲ್ಲಿ 3 ಶ್ಲೋಕದಲ್ಲಿ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ ಯೋಗಧಾರಣೆಯ ಸ್ವಾಂಗಂ ಜಹೌ ಸ ಮರುಧನ್ವನಿ. ಹರೇ ಕೃಷ್ಣ. ಓದಿ ವಿಜಯಗೌಡ ಮತ್ತೆ ಓದಿ. ಹರೇ ಕೃಷ್ಣ ಪ್ರಭು. ಅನುವಾದ. ಹೇ ಸ್ವರ್ಗಾಧಿಪತಿಯೇ, ಹಿಂದೆ ಕೌಶಿಕನೆಂಬ ಬ್ರಾಹ್ಮಣನೊಬ್ಬನಿದ್ದ. ಅವನು ಈ ಮೊದಲು ಈ ಕವಚವನ್ನು ಬಳಸಿದ್ದಾನೆ. ಅವನು ಅನಂತರ ಉದ್ದೇಶಪೂರ್ವಕವಾಗಿ ತನ್ನ ಯೋಗಶಕ್ತಿಯಿಂದಾಗಿ ಮರುಭೂಮಿಯಲ್ಲಿ ದೇಹತ್ಯಾಗ ಮಾಡಿದ. ಹರೇ ಕೃಷ್ಣ. ತಸ್ಯೋಪರಿ ವಿಮಾನೇನ ಗಂಧರ್ವಪತಿರೇಕದಾ. ಗಂಧರ್ವಪತಿ ಅವರ ಹೆಸರು. ಯಯೌ ಚಿತ್ರರಥ ಸ್ತ್ರೀಭೀರ್. ಚಿತ್ರರಥ ತನ್ನ ಸ್ತ್ರೀಯರ ಜೊತೆ. ವೃತೋ ಯತ್ರ ದ್ವಿಜಕ್ಷಯ. ಸೊ ಎಲ್ಲಿ ಬ್ರಾಹ್ಮಣನು ದೇಹತ್ಯಾಗ ಮಾಡಿದನು ಆ ಸ್ಥಳಕ್ಕೆ ಬಂದರು. ಗಗನಾನ್ಯಪತತ್ ಸದ್ಯ. ಆಕಾಶದಿಂದ ಕೆಳಗಡೆ ಬಿದ್ದುಬಿಟ್ಟ, ತಕ್ಷಣ ಬಿದ್ದುಬಿಟ್ಟ. ಸ್ವವಿಮಾನೋ ಹಿ ಅವಾಕ್ಷಿರಃ. ರೈಟ್, ವಿಮಾನದ ಜೊತೆ ವಿಮಾನ ಕೂಡ ಬಿದ್ದೋಯ್ತು. ಹೇಗೆ ತಲೆ ಕೆಳಗಡೆ ಆಗಿ ಅವಾಕ್ಷಿರಾಹ. ಸೊ ತಲೆ ಕೆಳಗಡೆ ಬಿದ್ದುಬಿಟ್ಟ, ತಲೆ ಬಡಿತು ಅವನು ನೆಲಕ್ಕೆ. ಸ ವಾಲಕಿಲ್ಯ ವಚನಾದ್ ಅಸ್ಥೀನಿ ಆದಾಯ ವಿಸ್ಮಿತಃ. ಸೊ ಅಲ್ಲಿ ವಾಲಕಿಲ್ಯರು ಅಂತ ಮಹಾ ಋಷಿಗಳಿದ್ರು. ಅವರು ಹೇಳ್ತಾರೆ, ಇದು ಆಕ್ಚುಲಿ ಕೌಶಿಕನ ಮೂಳೆಗಳು. ಸೊ ಮೂಳೆಗಳನ್ನು ವಿಸರ್ಜನೆ ಮಾಡಿ ಅಂತ. ಪ್ರಾಸ್ಯ ಅಸ್ಥೀನಿ ಆದಾಯ ವಿಸ್ಮಿತಃ ಪ್ರಾಸ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾ ಧಾಮ ಸ್ವಂ ಅನ್ವಗಾತ್. ಸೊ ಅಲ್ಲಿರುವಂತಹ ಪ್ರಾಚೀ ಸರಸ್ವತಿ ನದಿ ವಿಸರ್ಜನೆ ಮಾಡಿದ್ರು. ಆಕ್ಚುಲಿ ಸರಸ್ವತಿ ನದಿ ಮೊದಲು ಹಿಮಾಲಯದಿಂದ ಪ್ರಾರಂಭವಾಗಿ ಅವಳು ಸರಸ್ವತಿ ವ್ಯಾಲಿ ಅಂತ ಇದೆ ಗೊತ್ತಾ, ಪಾಕಿಸ್ತಾನದಲ್ಲಿ ಇದೆ. ಭಾರತದಿಂದ ಅದು ಪಾಕಿಸ್ತಾನಿಗೆ ಹೋಗಿ ಅಲ್ಲಿಂದ ಸಮುದ್ರ ಸೇರ್ತಾ ಇತ್ತು. ಸೊ ಅದೊಂದು ಅಲ್ಲಿ ಮರುಭೂಮಿ ಕೂಡ ಇರ್ತದೆ. ಸೊ ಅಲ್ಲಿ ಪ್ರಾಚೀ ಸರಸ್ವತಿ, ಆದರೆ ಅಲ್ಲಿ ಒಂದು ಕಡೆ ಅವಳು ಪೂರ್ವ ದಿಕ್ಕಿನಲ್ಲಿ ಹರಿತಾಳೆ, ಈಸ್ಟರ್ನ್ ಡೈರೆಕ್ಷನ್. ಸೊ ಅಲ್ಲಿ ವಿಸರ್ಜನೆ ಮಾಡ್ತಾರೆ, ಮತ್ತೆ ಅಲ್ಲಿ ಸ್ನಾನ ಮಾಡ್ತಾರೆ. ಸ್ನಾತ್ವಾ ಧಾಮ ಸ್ವಂ ಅನ್ವಗಾತ್, ಮತ್ತೆ ತನ್ನ ಧಾಮಕ್ಕೆ ಹೋಗ್ತಾನೆ. ಸೊ ಇದು ಚಿತ್ರರಥನ ಕಥೆ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀ ಶುಕ ಉವಾಚ. ಈಗ ಫಲಶ್ರುತಿ. ಯ ಇದಂ ಶೃಣುಯಾತ್ ಕಾಲೇ ಯೋ ಧಾರಯತಿ ಚಾದೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಓಕೆ, ಓದ್ತೀರಾ ಯಾರಾದ್ರು? ಹರೇ ಕೃಷ್ಣ ಪ್ರಭು. ಓದಿ. ಸುಖಮುನಿಗಳು ನುಡಿದರು, ನನ್ನ ಪ್ರೀತಿಯ ಪರೀಕ್ಷಿತ ಮಹಾರಾಜನೇ, ಈ ಲೌಕಿಕ ಪ್ರಪಂಚದಲ್ಲಿ ಯಾವುದೇ ಸಂದರ್ಭದಲ್ಲಿ ಭೀತನಾದ ಯಾರೇ ಆಗಲಿ ಈ ಕವಚವನ್ನು ಬಳಸುವನೋ ಅಥವಾ ಶ್ರದ್ಧಾಭಕ್ತಿಗಳಿಂದ ಕೇಳುವನೋ ಅವನು ತಕ್ಷಣವೇ ಸಕಲ ಅಪಾಯಗಳಿಂದಲೂ ಮುಕ್ತನಾಗುತ್ತಾನೆ. ಅವನನ್ನು ಸಮಸ್ತ ಜೀವಿಗಳು ಆರಾಧಿಸುತ್ತಾರೆ. ಹರೇ ಕೃಷ್ಣ ಪ್ರಭು. ಇದು ಫಲಶ್ರುತಿ. ಅಂದ್ರೆ ಇದು 1ರಿಂದ 42 ಶ್ಲೋಕ ಆಯ್ತಲ್ವಾ ಗುರುಜಿ? ಫಸ್ಟ್ 2 ಶ್ಲೋಕಗಳು ಪ್ರಶ್ನೆ ಇದೆ. 4ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. 4ನೇ ಶ್ಲೋಕದಿಂದ
34ನೇ 42 ಶ್ಲೋಕ. 34ರವರೆಗೆ. 4 to 34. 35 ಅವೆಲ್ಲ ಅದೇ ಆಯುಧಗಳ ಬಗ್ಗೆ ಬರುತ್ತಲ್ಲ, ಅದೇನ್ ಹೇಳೋದ್ ಬೇಕಿಲ್ವಾ ಪ್ರಭುಜಿ? ಅಲ್ಲ ಇದು 34 ವರೆಗೂ. ನಾರಾಯಣ ಕವಚ. 34 4 to 34. 35 36 ಆಯುಧಗಳ ಬಗ್ಗೆ ಹೇಳ್ತೀವಿ ತಾನೆ? ಇಲ್ಲ 35 36 ಅದೆಲ್ಲ ಅದು ಫಲಶ್ರುತಿ, ಬೆನಿಫಿಟ್ಸ್. ಓ, ಸೊ ಅಲ್ಲಿ ಅಪ್ ಟು 42 35 to 42 ಫಲಶ್ರುತಿ, 34 ವರೆಗೂ ಶ್ಲೋಕ. ಹೌದೌದು. ಈಗ ನಾವು ಅದನ್ನ ಹೇಳೋದಾದ್ರೆ ಫ್ರಮ್ 4 to 34 ಹೇಳ್ಬೇಕು. ಹೌದೌದು. ಎಸ್. ಅದು ಗುರುವಿನ ಇದು ಆಗ್ಬೇಕಾ ಪ್ರಭುಜಿ? ಏನಾದ್ರು ಗುರುಗಳಿಂದ ಅದಕ್ಕೆ ಇದು ಓದ್ಬೋದು, ತಗೋಬೇಕು. ಎಲ್ಲರೂ ಓದ್ಬೋದು. ಆಲ್ರೆಡಿ ಓದಿದ್ದಲ್ವ ನಾವು, ಆಲ್ರೆಡಿ ಇವಾಗ ಸ್ಟಡಿ. ನೀವೇ ಹೇಳ್ಕೊಟ್ಟಿದ್ದೀರಲ್ಲ, ಅದರಿಂದ ಹಾಗೆ ಓದ್ಬೋದು ತಾನೆ ಇನ್ಮೇಲೆ? ಓದಿ. ಎಸ್. ಸರಿ ಪ್ರಭುಜಿ. ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾರ್ಷತಕ್ರತುಃ ತ್ರೈಲೋಕ್ಯ ಲಕ್ಷ್ಮೀಂ ಭುಜೆ ವಿನಿರ್ಜಿತ್ಯ ಮೃದೆ ಸುರಾಂ. ಎಸ್, ಅಂತಿಮ ಶ್ಲೋಕ. ನಾಗರತ್ನ ಮಾತಾಡಬೇಕು. 3 ಯಜ್ಞಗಳನ್ನು ಆಚರಿಸಿದ ದೇವತೆಗಳ ರಾಜನಾದ ಇಂದ್ರನು ಈ ರಕ್ಷಾಸ್ತೋತ್ರವನ್ನು ವಿಶ್ವರೂಪನಿಂದ ಪಡೆದ. ಅದರ ಫಲವಾಗಿ ಅಸುರರನ್ನು ಗೆದ್ದು ಅನಂತರ ತ್ರಿಲೋಕಗಳ ಸಕಲ ಐಶ್ವರ್ಯಗಳನ್ನು ಅನುಭೋಗಿಸಿದ. ಹರೇ ಕೃಷ್ಣ ಪ್ರಭು. ಸೊ ಶತಕ್ರತು, ಇಂದ್ರನಿಗೆ ಶತಕ್ರತು ಅಂತ ಕರೀತಾರೆ. 100 ಯಜ್ಞಗಳನ್ನು ಮಾಡಿದನು, ಅಶ್ವಮೇಧ ಯಜ್ಞವನ್ನು. ಸೊ ಈ ಮಂತ್ರವನ್ನ ಸ್ವೀಕರಿಸಿ ವಿಜಯವನ್ನ, ಅಂದ್ರೆ ಇಡೀ 3 ಲೋಕಗಳನ್ನ ಗೆದ್ದು ಬಿಡ್ತಾನೆ. ಸೊ ಅದಕ್ಕೆ ನಾವು ಇಲ್ಲಿ ಮುಖ್ಯವಾದ ಪಾಠ ಏನ್ ಕಲಿಬೇಕಂತಂದ್ರೆ, ನಾವು ಗುರುಗಳಿಗೆ ಶರಣಾಗಬೇಕು. ಇಂದ್ರ ವಿಶ್ವರೂಪನಿಗೆ ಶರಣಾದ, ವಿಶ್ವರೂಪರ ಕೃಪೆಯಿಂದ ಇಂದ್ರನು ಸಕಲ ಶಕ್ತಿಗಳನ್ನು ಪಡೆದುಕೊಂಡ್ಬಿಟ್ಟ. ಸೊ ನಾವು ಕೂಡ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ, ಕರೆಕ್ಟ್? ಸೊ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡಿಬೇಕಂತಂದ್ರೆ ನಾವು ಗುರುಗಳಿಗೆ ಶರಣಾಗಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಸೊ ತತ್ವದರ್ಶಿ ಗುರುಗಳು ನಮಗೆ ಭಗವಂತನ ಜ್ಞಾನವನ್ನು ಅವರು ಕೊಡಬಲ್ಲರು. ಸೊ ಅದಕ್ಕಾಗಿ ಗುರುಗಳಿಗೆ ಶರಣಾಗಬೇಕು, ಗುರುಗಳಿಗೆ ಪ್ರಶ್ನೆಗಳನ್ನು ಕೇಳಬೇಕು, ಅವರಿಂದ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಅವರಿಗೆ ಸೇವೆಯನ್ನ ಸಲ್ಲಿಸಬೇಕು. ಸೇವೆ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಆ ಸೇವೆ ಸಲ್ಲಿಸುವುದರಿಂದ ಗುರುಗಳು ಕೊಟ್ಟಂತಹ ಜ್ಞಾನ ಅದು ಮನವರಿಕೆ ಆಗ್ತದೆ, ಆತ್ಮ ಸಾಕ್ಷಾತ್ಕಾರವಾಗ್ತದೆ. ಸೊ ಪ್ರಣಿಪಾತ, ಪರಿಪ್ರಶ್ನ, ಸೇವಾ, ಸರೆಂಡರ್, ಎನ್ಕ್ವೈರ್ ಅಂಡ್ ಸರ್ವಿಸ್. ಸೊ ಈ 3 ನಾವು ತಪ್ಪದೆ ಮಾಡಬೇಕು. ಸೊ ಇಂದ್ರ ವಿಶ್ವರೂಪರಿಗೆ ಬಂದು ಶರಣಾದ, ಅವರಿಗೆ ಪ್ರಶ್ನೆಗಳನ್ನು ಕೇಳಿದ, ಅವರಿಂದ ಜ್ಞಾನವನ್ನು ಪಡೆದುಕೊಂಡು ಅವರ ಸೇವೆಯನ್ನು ಮಾಡಿದ. ಸ್ವಲ್ಪ ಅವನು ಸಫಲನಾದ. ಹೀಗೆ ಸಕ್ಸಸ್ಫುಲ್. ಆದರೆ ಕತೆ ಇಲ್ಲಿ ನಿಲ್ಲಲ್ಲ, ಮುಂದುವರಿತದೆ. ಟ್ವಿಸ್ಟ್ ಅಂಡ್ ಟರ್ನ್ ಬರ್ತಾ ಹೋಗ್ತದೆ. ಇಂದ್ರ ಇನ್ನೊಂದು ಗುರು ಅಪರಾಧವನ್ನು ಎಸಗುತ್ತಾನೆ, ಅದು ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಸೊ ಯಾರ ಕೃಪೆಯಿಂದ ಇಡೀ 3 ಲೋಕಗಳನ್ನು ಗೆದ್ಕೊಂಡ್ಬಿಟ್ಟಿದ್ದ ಇಂದ್ರ, ಅವರನ್ನೇ ವಿಶ್ವರೂಪನಲ್ಲೇ ಕೊಂದಾಕ್ತಾನೆ. ಯಾಕೆ, ಹೇಗೆ, ಮುಂದೇನಾಯ್ತು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇನ್ನೊಂದು ಮುಖ್ಯ ವಿಷಯ ಇದೆ, ಅದೇನಂತಂದ್ರೆ ಈಗ ಇಸ್ಕಾನ್ ವತಿಯಿಂದ, ಸೊ ಇದು ಇಸ್ಕಾನಿನ 60ನೇ ವಾರ್ಷಿಕೋತ್ಸವ, ಗೊತ್ತಾ? ಬರುವ ಜುಲೈ 13ನೇ ತಾರೀಕು, ಜುಲೈ 13ನೇ ತಾರೀಕು ಇಸ್ಕಾನ್ ಸಂಸ್ಥಾಪನೆಯಾಗಿ 60 ವರ್ಷ ತುಂಬುತ್ತದೆ. ಓಕೆ, 60 years. ಓಕೆ, ತುಂಬಾ ಮಹತ್ವಪೂರ್ಣವಾದ ಒಂದು ವರ್ಷ ಇದು. ಸೊ ಅದಕ್ಕಾಗಿ ಇಸ್ಕಾನ್ ಎಲ್ಲ ಕೇಂದ್ರಗಳಲ್ಲಿ ಈ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ಭಾಗವತದ ಕುರಿತಾಗಿ ಏನಂತಂದ್ರೆ ಒಂದು ಸಂಕಲ್ಪವನ್ನ ಇಸ್ಕಾನ್ ತಗೊಂಡಿದೆ. ಅದೇನಂತಂದ್ರೆ 1,00,000 ಭಾಗವತ ಸೆಟ್ ಅನ್ನ ವಿತರಣೆ ಮಾಡುವಂತ ಒಂದು ಸಂಕಲ್ಪ. ಓಕೆ, ಎಷ್ಟು? 1,08,000 1,08,000 ಬುಕ್ಸ್ ವಿತರಣೆ ಮಾಡುವಂತ ಒಂದು ಸಂಕಲ್ಪ. ಕಳೆದ ವರ್ಷ ಸುಮಾರು 25,000
ಭಾಗವತ ಸೆಟ್ ಇಡೀ ವಿಶ್ವದಲ್ಲಿ ವಿತರಣೆ ಮಾಡಿದ್ವಿ. ಸೊ ಈ ವರ್ಷ 1,00,000 ಸೆಟ್ ವಿತರಣೆ ಮಾಡುವಂತ ಸಂಕಲ್ಪ ಇದೆ. ಸೊ ನನ್ನ ವೈಯಕ್ತಿಕ ರಿಕ್ವೆಸ್ಟ್ ಏನಂತಂದ್ರೆ, ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ, ಓಕೆ, ತಮ್ಮ ಸಾಮರ್ಥ್ಯದಂತೆ ತಾವು ಕೂಡ ಭಾಗವತವನ್ನ ಹಂಚೋದಿಕ್ಕೆ ಪ್ರಯತ್ನ ಪಡಿ. ಅದನ್ನು ನೀವು ಬೇರೆಯವರಿಗೆ ಕನ್ವಿನ್ಸ್ ಮಾಡಿ ಪರ್ಚೇಸ್ ಮಾಡೋದಕ್ಕೆ ಅಥವಾ ಡೊನೇಟ್ ಮಾಡಿ ಅವರಿಗೆ ತಗೊಳ್ಳೋದಕ್ಕೆ. ಭಾದ್ರ ಪೂರ್ಣಿಮೆ ಬರ್ತದಲ್ಲ, ಭಾದ್ರ ಪೂರ್ಣಿಮೆ ದಿನ ಈ ಒಂದು ಭಾದ್ರ ಪೂರ್ಣಿಮೆ ದಿನ ಭಾಗವತವನ್ನ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತರಿಗೆ ಹೇಳಿದ್ದು. ಆ ದಿನ ಸಂಪೂರ್ಣ ಆಗಿದ್ದು, ಪೂರ್ಣಾವತಿ ಆಗಿದ್ದು. ಸೊ ಆ ಭಾದ್ರ ಪೂರ್ಣಿಮೆಯ ದಿನ ನಾವು ಈ ಭಾಗವತವನ್ನು ವಿತರಣೆ ಮಾಡುವಂತಹ ಸಂಕಲ್ಪವನ್ನು ಮಾಡ್ತೀವಿ. ಸೊ ಇವತ್ತಿನಿಂದ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಯ್ತು, ಹೋದ ವಾರನೇ ಸ್ಟಾರ್ಟ್ ಆಗಿದೆ ಈ ಸಂಕಲ್ಪ. ಸೊ ಭಾದ್ರ ಪೂರ್ಣಿಮೆವರೆಗೂ ಇದು ನಡೀತದೆ. ಸೊ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಮತ್ತು ಈ ಭಾಗವತ ವಿತರಣೆ ಮಾಡೋದ್ರಲ್ಲಿ ಸಹಕರಿಸಿ. ಓಕೆ, ಸೊ ಯಾರ್ಯಾರು ಈ ಮ್ಯಾರಥಾನ್ ಅಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತೀರಾ? ಭಾಗವತಂ ಮ್ಯಾರಥಾನ್. ನೀವು ಫ್ರೆಂಡ್ಸ್ ಕೇಳಿದ್ರೆ ಎಷ್ಟು ಹೇಳ್ಬೇಕು ಪ್ರಭುಜಿ? ಅದು ರೇಟ್ ಎಷ್ಟು ಅಂತ ಕೇಳಿದ್ರೆ? ಸುಮಾರು 8,500-9,000 ಇರ್ತದೆ ಕನ್ನಡ ಸೆಟ್. ಸೊ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ, ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಒಂದೇ? ಇಲ್ಲ, ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್, ಬೇರೆ ಒಂದೇ ಬೇರೆ. ರೇಟ್ ತಾನೆ ಪ್ರಭುಜಿ? ನಾನು ನಿಮ್ಮ ಗ್ರೂಪ್ ಅಲ್ಲಿ ಹಾಕ್ತೀನಿ ಎಲ್ಲ ರೇಟ್ಸ್. ಕೇಳಿಸ್ತಾನೆ ಇಲ್ಲ. ನಿಮ್ಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಪ್ರಭುಜಿ. ಸೊ ಭಾಗವತಂ ರೇಟ್ಸ್ ನಾನು ಈ ಮ್ಯಾರಥಾನ್ ರೇಟ್ಸ್ ಅಲ್ಲಿ ಚೇಂಜ್ ಆಗ್ತದೆ, ಸ್ವಲ್ಪ ಡಿಸ್ಕೌಂಟ್ ಇರ್ತದೆ ಈ ತಿಂಗಳಲ್ಲಿ ಭಾದ್ರ ಪೂರ್ಣಿಮಾ ಇದರಲ್ಲಿ. ಸೊ ಅದು ರೇಟ್ಸ್ ನಾನು ಶೇರ್ ಮಾಡ್ತೀನಿ. ಸೊ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಅಟ್ಲೀಸ್ಟ್ ಪ್ರತಿಯೊಬ್ಬರು ಅಟ್ಲೀಸ್ಟ್ 1 ಸೆಟ್ ಆದ್ರೂ ಇನ್ನೊಬ್ಬರಿಗೆ ಕೊಡೋದಕ್ಕೆ ಕನ್ವಿನ್ಸ್ ಮಾಡಿ. ಮಿನಿಮಮ್ 1. ಓಕೆ, ಇಲ್ಲಿ 36 ಜನ ಇದ್ದೀರಾ, ಅಟ್ಲೀಸ್ಟ್ 1 ಸೆಟ್ ಇನ್ನೊಬ್ಬರಿಗೆ ಕೊಡೋದಕ್ಕೆ ಕನ್ವಿನ್ಸ್ ಮಾಡಿ. ಸಾಧ್ಯ ಆದ್ರೆ 5, 10 ಎಷ್ಟಾಗುತ್ತೋ ಅಷ್ಟು ಕೊಡೋದಕ್ಕೆ ಕನ್ವಿನ್ಸ್ ಮಾಡಿ. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಾನು ವಸಂತ್ ಕುಮಾರಿ. ನಾನು 1 ಸೆಟ್ ಕೊಡ್ತೀನಿ ಪ್ರಭು. ಹರಿ ಓ, ಥ್ಯಾಂಕ್ ಯು ಮಾತಾಡಿ. ವಂಡರ್ಫುಲ್. ಮಾತಾಡಿ ಸ್ಟಾರ್ಟ್ ಮಾಡಿದ್ದಾರೆ ವಸಂತ ಮಾತಾಡಿ. ನಾನು ಕೊಡ್ತೀನಿ ಪ್ರಭುಜಿ, ನಾನು ಕೊಡ್ತೀನಿ. ಮಾತಾಡಿ. ಕೃಷ್ಣಮೂರ್ತಿ ಪ್ರಭು. ನಾನು ಕೊಡ್ತೀನಿ ಪ್ರಭು, ತೊಂದರೆ ಇಲ್ಲ. ಓಕೆ ಪ್ರಭು, ವಂಡರ್ಫುಲ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಕಿ ಪ್ರಭು ಗ್ರೂಪ್ ಅಲ್ಲಿ ಎಷ್ಟು ಅಂತ, ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲ ಟೆಂಪಲ್ ಬಂದಾಗ ಬೇಕಾದ್ರೆ ಕ್ಯಾಶ್ ಬೇಕಾದ್ರೆ ಕೊಡ್ತೀನಿ, ಹೇಗಂದ್ರೆ ಅದು. ಓಕೆ, ಎಸ್ ಮಾತಾಡಿ. ಓಕೆ, ಥ್ಯಾಂಕ್ ಯು. ಡೀಟೇಲ್ಸ್ ಹಾಕ್ಬಿಡ್ತೀವಿ ಗ್ರೂಪ್ ಅಲ್ಲಿ. ಆನ್ಲೈನ್ ಪೇಮೆಂಟ್ ಮಾಡ್ಕೋಬಹುದು, ಕ್ಯಾಶ್ ಕೊಡೋರು ಟೆಂಪಲ್ ಬಂದು ಕ್ಯಾಶ್ ಕೊಡಬಹುದು. ಪ್ರಭುಜಿ, ಈಗ ನಾವ್ ಯಾರಕ್ಕೆ ಕೇಳಿದಾಗ ಅಮೌಂಟ್ ಹೆಂಗ್ ಪೇ ಮಾಡೋದು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಅವರಾ ಹೇಗೆ ಕ್ಯಾಶ್ ಅಲ್ಲಿ ತಗೋಬಹುದು, ಅಥವಾ ನಾವು ಇದು ಲಿಂಕ್ ಕಳಿಸ್ತೀವಿ, ಲಿಂಕ್ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ನಾವೊಂದು ಪೇಮೆಂಟ್ ಲಿಂಕ್ ಕಳಿಸ್ತೀವಿ, ಆ ಪೇಮೆಂಟ್ ಲಿಂಕ್ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ. ಓಕೆ ಪ್ರಭು. ಓಕೆ, ಓಕೆ, ಥ್ಯಾಂಕ್ ಯು ಫಾರ್. ಪ್ರಭು, ಯಾತ್ರೆ ಏನು ಗೊತ್ತಾಗಿಲ್ಲ ಪ್ರಭು. ಯಾತ್ರೆ ಗೊತ್ತಾಗ್ಲಿಲ್ವಾ ವಿನಯ್ ಪ್ರಭು? ವಾಯ್ಸ್ ಕೇಳಿಸ್ತಾ ಇಲ್ಲ. ವಿನಯ್ ಪ್ರಭು, ಇದು ಮೀಟಿಂಗ್ ಮಾಡಿದ್ರಾ? ಇನ್ನು ಮಾಡಿಲ್ಲ ಪ್ರಭುಜಿ, ಇನ್ನ ಮಾಡ್ತೀವಿ.